ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶಿವರಾತ್ರಿಯ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳೇ ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿಯ ವಿಶೇಷ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್. ಯಾಕೆ ಅಂತಂದರೆ ದೇಹಕ್ಕೆ ಒಂದು ಚೂರುನೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಕೆಲಸ ಮಾಡತಕ್ಕಂಥ ಏಕೈಕ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ಮಧುಮೇಹ ನಿವಾರಣ್ ಅಂತಲೇ ಹೇಳ್ಬೋದು. ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು 10% ದಿನಗಳಲ್ಲಿ ಆ ಒಂದು ನಿಯಂತ್ರಣವನ್ನು ಕಂಟ್ರೋಲನ್ನು ತಾವು ಗಮನಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿಯ ವಿಶೇಷ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಜಿ ಕನ್ನಡದ ವತಿಯಿಂದ ವಸುಧೈವ ಕುಟುಂಬಕಂ, ನಮ್ಮ ಪ್ರೀತಿಯ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಗುರುಗಳ ಆಶೀರ್ವಾದದಿಂದ ಮತ್ತು ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಪರಮೇಶ್ವರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲೆಲ್ಲೂ ಕೂಡ ಮಳೆಯ ಅಭಾವ ಸಾಕಷ್ಟು ಆಗೋಗಿದೆ. ಮಳೆ ಆಗಬೇಕು, ರೈತರ ಸಂಕಷ್ಟ ಗಗನಕ್ಕೇರ್ಬಿಟ್ಟಿದೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಕೂಗು ಏನಪ್ಪ? ರೈತರಿಗಾಗಿ, ಯೋಧರಿಗಾಗಿ. ಇವರಿಬ್ಬರು ನಮ್ಮ ದೇಶದ 2 ಕಣ್ಣು. ಹಾಗಾಗಿ ಈಗ ಎರಡೂ ಕಣ್ಣಿಗೂ ಕೂಡ ಒಂದು ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಯೋಧರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಂಕಷ್ಟ, ರೈತರಿಗಂತೂ ಹೇಳಿ ತೀರದಾಗಿರ್ತಕ್ಕಂಥ ಸಂಕಷ್ಟ. ಹಾಗಾಗಿ ಈ ಬಾರಿ ಶಿವನ ಜಟೆಯಲ್ಲಿರ್ತಕ್ಕಂಥ ಗಂಗೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇನ್ನು ಬಹಳ ವಿಶೇಷವಾಗಿ ಶಿವರಾತ್ರಿಯ ಆಚರಣೆ, ಭಗವಂತನ ಪೂಜಾನುಷ್ಠಾನ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾನಾ ಭಾಗದ ಶಿವಾಲಯಗಳಲ್ಲಿ ಇವತ್ತಿನ ದಿವಸ ನೆರವೇರ್ತಾನೆ ಇದೆ. ಅದೇ ರೀತಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ
ಬಹಳ ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಸಲ್ಲಿಸ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಪ್ರೀತಿಯ ಗುರುಗಳು, ನಾನು, ನಮ್ಮ ಗುರುಗಳು, ನಮ್ಮ ಮಹರ್ಷಿವಾಣಿ ತಂಡ ಈ ಬಾರಿಯ ಶಿವರಾತ್ರಿಯ ಆರಾಧನೆಯನ್ನು, ಪರಮೇಶ್ವರನ ಆರಾಧನೆಯನ್ನು ಮೇಲುಕೋಟೆನಲ್ಲಿರ್ತಕ್ಕಂಥ ಮಲ್ಲಿಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿಸಿರ್ತಕ್ಕಂಥದ್ದಿತ್ತು. ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪ ಏನಪ್ಪ ಅಂದರೆ ಈ ಬಾರಿಯ ಮಳೆ ಬಹಳ ಚೆನ್ನಾಗಾಗಬೇಕು, ರೈತರೆಲ್ಲವೂ ಕೂಡ ಸುಭಿಕ್ಷವಾಗಿರಬೇಕು, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಸಲ್ಲಿಸಿದ್ವಿ. ಆ ಪೂಜಾನುಷ್ಠಾನವನ್ನು ಹೇಗೆ ಮಾಡಿದ್ವಿ, ಪೂಜಾನುಷ್ಠಾನ ಹೇಗೆ ನೆರವೇರಿತು, ಶಿವರಾತ್ರಿಯ ಆಚರಣೆ ಯಾವ ರೀತಿ ನೆರವೇರುತ್ತೆ ಎಂಬತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವನ್ನು ಬನ್ನಿ ನೋಡ್ಕೊಂಬರೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವನ ಪ್ರಾರ್ಥನೆ ಮಾಡ್ತಾ, ಗಿರಿಜಾಶಂಕರನ ಆರಾಧನೆ ಮಾಡ್ತಾ, ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ವಿಶೇಷವಾದಂಥ ಮಹಾಶಿವರಾತ್ರಿಯೇ ಆ ಶಿವರಾತ್ರಿ ಉತ್ಸವಕ್ಕಾಗಿ ನಡೀತಿರ್ತಕ್ಕಂಥ ಮಹಾಭಿಷೇಕ ದರ್ಶನ ಮಾಡೋಣ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವರಾತ್ರಿಯ ಪ್ರಯುಕ್ತ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಕೂಡ ನೆರವೇರಿಸ್ತಾ ಇದ್ವಿ. ಅದರಲ್ಲೂ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾಧ್ಯವಾಗಿರ್ತಕ್ಕಂಥ ಮೇಲುಕೋಟೆ ಈ ಒಂದು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಯಾಣಿ. ಈ ಒಂದು ಕಲ್ಯಾಣಿಯ ತೀರದಲ್ಲಿ, ಈ ಒಂದು ತಟದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಿವನ ಆರಾಧನೆ, ಶಿವನಿಗೆ ಬಹಳ ವಿಶೇಷವಾಗಿ ಅಭಿಷೇಕ ಆಗಿರ್ಬೋದು, ಭಸ್ಮಾಭಿಷೇಕ ಆಗಿರ್ಬೋದು, ಗಂಧಾಭಿಷೇಕ ಆಗಿರ್ಬೋದು, ಭಗವಂತನಿಗೆ ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು, ಪೂಜಾನುಷ್ಠಾನ ಆಗಿರ್ಬೋದು, ಇದೆಲ್ಲವೂ ಕೂಡ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರಿಸ್ತಾ ಇದ್ವಿ. ಅದರಲ್ಲೂ ಇವತ್ತಿನ ದಿವಸ ಇತ್ತೀಚಿನ ದಿನಮಾನಗಳಲ್ಲಿ ಆಗ್ತಾ ಇರತಕ್ಕಂಥ ಒಂದಿಷ್ಟು ಅವಘಡಗಳೆಲ್ಲವೂ ಕೂಡ ದೂರ ಆಗಬೇಕು, ಸಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಮಳೆ ಎಲ್ಲೆಲ್ಲೂ ಕೂಡ ಬಹಳ ಕಡಿಮೆ ಇದೆ. ಹಾಗಾಗಿ ಪರಮೇಶ್ವರನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ಅದರಲ್ಲೂ ಬಹಳ ಪ್ರೀತಿಯಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ಒಂದು ಕೂಗೇನಪ್ಪ ಅಂತಂದರೆ ರೈತರಿಗಾಗಿ, ಯೋಧರಿಗಾಗಿ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ರೈತರಿಗೆ ಸಂಕಷ್ಟ ಜಾಸ್ತಿ ಆಗಿದೆ. ಯಾಕೆಂತಂದರೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ರೀತಿ ಇರತಕ್ಕಂಥ ಒಂದು ಮೌಲ್ಯ ಸಿಗ್ತಾ ಇಲ್ಲ. ಅದರಲ್ಲೂ ಮತ್ತೊಂದು ಪ್ರತ್ಯೇಕವಾಗಿ ತಿಳಿಸೋದಾದರೆ ಮಳೆನೇ ಇಲ್ಲ, ಸಾಕಷ್ಟು ಕಡೆ ನೀರಿನ ಅಭಾವ ಜಾಸ್ತಿ ಆಗಿದೆ. ಹಾಗಾಗಿ ಈ ಬಾರಿ ಪರಮೇಶ್ವರನಲ್ಲಿ ಒಂದು ಪ್ರಾರ್ಥನೆ ಏನಪ್ಪ ಅಂತಂದರೆ, ತನ್ನ ತಲೆ ಮೇಲಿರ್ತಕ್ಕಂಥ ಗಂಗೆ ತಾಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಆದಷ್ಟು ಬೇಗ ದರೆಗಿಳಿದು ಬಾಮ್ಮ ನಿನ್ನ ಅನುಗ್ರಹ ಆಗಬೇಕು ಅಂತ ಹೇಳಿ ಈ ಬಾರಿ ಶಿವರಾತ್ರಿ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಈ ಒಂದು ಸಂಕಲ್ಪ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಏನೇ ಮಾಡಿದ್ರೂ ಕೂಡ ಅದು ಸಾರ್ವತ್ರಿಕವಾಗಿ ಇರಬೇಕು, ಸ್ವಾರ್ಥಕ್ಕಂತೂ ಅಲ್ವೇ ಅಲ್ಲ. ಹಾಗಾಗಿ ಲೋಕ ಕಲ್ಯಾಣಾರ್ಥ
ಕೋಟೆಯಲ್ಲಿ ನೆರವೇರಿಸಿರ್ತಕ್ಕಂಥ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಭಗವಂತನ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ದಾಯಿತು. ಇನ್ನು ಇವತ್ತಿನ ದಿವಸ ಶಿವರಾತ್ರಿ ಹಬ್ಬ ಸತತ 2 ಗಂಟೆಗಳ ಕಾಲ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಈ 2 ಗಂಟೆಗಳ ಕಾಲದಲ್ಲಿ ನಾವು ಏನೇನೆಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು, ಗುರುಜಿಯವರು ಇವತ್ತಿನ ದಿವಸ ನಮಗೇನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಅದೇ ರೀತಿ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥವ್ರಿದ್ದೇವೆ. ಇಂತೆಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು, ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ವಿದ್ಯಾಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಕಪಿಲೇಶ್ವರಾಯ ನಮಃ, ಮಹಾಮಹೇಶ್ವರಾಯ ನಮಃ, ಕಾಶಿ ವಿಶ್ವೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಅಗೌರೇಭ್ಯೋ ದಿಗೌರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾಶಿವೋ. ಶಿವರಾತ್ರಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ ಸರ್ವರೂ ಸಹಿತ ಶಿವನ ಆಲಯಕ್ಕೆ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಾಗಲಿಂಗೇಶ್ವರನ, ಸರ್ಪಾಂಬರಧರನ, ವಿಶೇಷವಾಗಿ ಜಟಾಧರನ, ಮಹೇಶ್ವರನ್ನ, ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಸಹಿತ ಹೇಳುವ ಒಂದೇ ಮಹಾಮಂತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಒಂದು ಚಿಂತನೆ ಇವತ್ತೆಲ್ಲರೂ ಮಾಡಲೇಬೇಕು. ಯಾಕೆಂದರೆ ಸಾಂಬ ಸದಾಶಿವನ ಅನುಗ್ರಹ ಸಕಲರಿಗೂ ಸಹಿತ ಆದಾಗ ಮಾತ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಜಗತ್ತಿಗೆ ಶಾಂತಿ. ಜೊತೆಗೆ ವಿಶೇಷವಾಗಿ ಗಂಗಾಧರನಾದಂತಹ ಸಾಂಬ ಸದಾಶಿವ ಆತನ ಜಟೆಯಲ್ಲಿರ್ತಕ್ಕಂತಹ ಗಂಗೆಯನ್ನು ದರಗಿಳಿಸಬೇಕು. ಗಂಗೆಯನ್ನು ದರಗಿಳಿಸಬೇಕು, ರಾಜ್ಯ ದೇಶವನ್ನು ತಂಪು ಮಾಡಬೇಕು, ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ನೆಮ್ಮದಿಯುತವಾಗಿರಬೇಕು. ರೈತರು ಮತ್ತು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಇಬ್ಬರೂ ಚೆನ್ನಾಗಿರಬೇಕಾದ್ರೆ, ನಮ್ಮ ಭಾಗದ ರೈತರೆಲ್ಲರೂ ಸಹಿತ ನೆಮ್ಮದಿಯುತವಾಗಿರಬೇಕಾದ್ರೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು. ಅದನ್ನೇ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಮೀಪ ಇರತಕ್ಕಂಥ ಮಲ್ಲೇಶ್ವರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಮಹಾಸಂಕಲ್ಪವನ್ನು ನಾವು ಮಾಡಿದ್ವಿ. ಭಗವಂತ, ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಅಂತ. ಹಾಗೆ ರಾಜ್ಯದಲ್ಲೆಲ್ಲೆಡೆ ಇವತ್ತಿನ ದಿವಸ ಗಂಗಾರಾಧನೆ ಮಾಡ್ತಾ, ಗಂಗೆಯನ್ನು ಆರಾಧನೆ ಮಾಡಿ, ಗಂಗೆಯನ್ನು ಭುವಿಗೆ ತಂದಂತಹ ಭಗೀರಥ. ಹಾಗೆ ಇವತ್ತಿನ ದಿವಸ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಇವತ್ತಿನ ದಿವಸ ಸಾಕಷ್ಟು ವಿಶೇಷವಾಗಿ ವರ್ಷದ ಪ್ರತಿ ವರ್ಷವೂ ಜವಾಬ್ದಾರಿಯುತವಾದಂಥ ಒಂದು ಕಾಯಕವನ್ನು ಮಾಡ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣೇಶ್ ಶೆಟ್ಟರು ನೋಡಿ, ಅದ್ಭುತವಾದಂತಹ ಗಂಗಾಜಲವನ್ನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಿಗೂ ಹಾಗೂ ಎಲ್ಲ ಕಡೆಗೂ ಸಹಿತ ಈ ಗಂಗಾಜಲವನ್ನು ಕಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ಅವರ ಕಾಯಕ ಮೆಚ್ಚುವಂಥದ್ದು. ಮಹಾವಿಷ್ಣುವಿನ ಆರಾಧನೆ ಕಾಲ ಬಂದಾಗ ಎಲ್ಲ ದೇವಾಲಯಗಳಲ್ಲೂ ಲಡ್ಡು ಪ್ರಸಾದ ನೋಡ್ಬೋದು. ಹಾಗೆ ದೇವಾಲಯಗಳಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನಕ್ಕೆ ಗಂಗಾಜಲವನ್ನು ನೋಡ್ಬೋದು. ಶಿವನಿಗೆ ಇಷ್ಟವಾಗಿರ್ತಕ್ಕಂತಹ ಗಂಗೆಯಿಂದ ದೂರದ ಹರಿದ್ವಾರ್, ಈಗಾಗಲೇ ಕಳೆದ 2-3 ವರ್ಷಗಳು ಮಾಜಿ ಸಚಿವರಾಗಿರ್ತಕ್ಕಂಥ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇಶ್ ಶೆಟ್ಟರು, ನಮ್ಮ ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಸಾಕಷ್ಟು ಬಾರಿ ನನ್ನ ಹರಿದ್ವಾರ್ ಋಷಿಕೇಶ್ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಗಂಗಾರಾಧನೆ ಮಾಡಿಸಿ ಗಂಗೆಯನ್ನು ಅಲ್ಲಿಂದ ತಂದಂತಹದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಹಾಗೆ ಈ ವರ್ಷ ಸಹಿತ ವಿಶೇಷವಾಗಿ ಗಂಗೆಯನ್ನು ತರಿಸಿ ಆ ಗಂಗೆಯನ್ನು ಪ್ರತಿಯೊಂದು ದೇವಾಲಯಗಳಿಗೂ ಸಹಿತ ಎಲ್ಲ ದೇವಾಲಯಗಳಿಗೂ ಸತತ ನಿನ್ನೆ 3 ದಿನಗಳಿಂದ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರೆಸಿದ್ದಾರೆ. ಇದೇ ಗಂಗಾಜಲದಿಂದ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಾಂಬ ಸದಾಶಿವನಿಗೂ ನಾವು ಅಭಿಷೇಕವನ್ನು ಸಲ್ಲಿಸೋಣ. ಯಾಕೆಂದರೆ
ಇಂತಹ ಒಂದು ಮಹತ್ ಕಾರ್ಯ ಮಾಡುವಂಥದ್ದಿದೆಯಲ್ಲ, ಇವತ್ತೆಷ್ಟೋ ಜನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ, ಧರ್ಮಸ್ಥಳ ಮತ್ತು ವಿಶೇಷವಾಗಿರ್ತಕ್ಕಂಥ ಆ ಶಿವಾಲಯಗಳು ಎಲ್ಲೆಲ್ಲಿದೆಯೋ, ಪರಮ ಪವಿತ್ರವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿ ಆಲಯಗಳೆಲ್ಲಿದೆಯೋ ಅಲ್ಲೆಲ್ಲ ಕಡೆ ಈ ಗಂಗಾಜಲದಿಂದ ಅಭಿಷೇಕ ಮಾಡಲಿಕ್ಕೆ ಅಣಿ ಮಾಡಿಕೊಡ್ತಿರ್ತಕ್ಕಂಥದ್ದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಗಂಗೆಯನ್ನು ದರ್ಶನ ಮಾಡಿದ್ರು ಸರಿ, ಗಂಗಾ ಸ್ನಾನ ತುಂಗಪಾನ ಅಂತ ಹೇಳಿದ್ದಾರೆ. ಅಂತಹ ಗಂಗೆಯನ್ನು ಅಭಿಷೇಕ ಮಾಡಿದ ನಂತರ ಆ ಅಭಿಷೇಕದ ತೀರ್ಥವನ್ನು ಭಕ್ತರಿಗೆ ವಿನಿಯೋಗ ಆಗಲಿ ಎಂಬತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಂದು ಒಳ್ಳೆಯ ಚಿಂತನೆ ನಮ್ಮ ಕೃಷ್ಣೇಶ ಶೆಟ್ಟರದು. ಅಂತಹ ಚಿಂತನೆ ಮಾಡಿದಂಥ ಪುಣ್ಯಾತ್ಮನಿಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಅವರ ಮನೋಕಾಮನೆ ಸಿದ್ಧಿಯಾಗಲಿ, ಇಡೀ ಕುಟುಂಬಕ್ಕೆ ಅವರಿಗೆ ಆರೋಗ್ಯವಾಗಿ ಚೆನ್ನಾಗಿ ಕರುಣಿಸಲಿ, ಸಾಂಬ ಸದಾಶಿವನ ಅನುಗ್ರಹ ಆಗಲಿ. ಇನ್ನು ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು. ಅದಕ್ಕಾಗಿ ನಡಿಬೇಕಾಗಿದೆ ಒಂದು ಮಹತ್ತರವಾಗಿರ್ತಕ್ಕಂಥ ಮಹಾರುದ್ರಯಾಗ. ಆ ರುದ್ರಯಾಗ ಈಗಾಗಲೇ ಸಾಕಷ್ಟು ಜನ ಸಂಕಲ್ಪವನ್ನು ಮಾಡ್ತಿದ್ದಾರೆ. ನಾನು ಸಹಿತ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೊರಟಾಗ ಮಹಾಲಕ್ಷ್ಮಿ ಲೇಔಟ್ ಅಂತ ಇರುತ್ತೆ, ಎಲ್ಲಿ ನಿನ್ನೆ ವಿದ್ಯಾರಣ್ಯಪುರಕ್ಕೆ ಹೊರಟಾಗ ಅಲ್ಲೂ ಸಹಿತ ಇಂತಹದ್ದೇ ಒಂದು ಸಂಕಲ್ಪವನ್ನು ಮಾಡಿದೆ. ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ ಅಷ್ಟು ಅದ್ಭುತವಾಗಿದೆ. ಆ ತಾಯಿ ಬಳಿ ಅದನ್ನೇ ಪ್ರಾರ್ಥನೆ ಮಾಡಿದ್ವಿ. ರಾಜ್ಯದಲ್ಲಿ ಶೀಘ್ರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ವರ್ಣನಿಗೋಸ್ಕರ, ಮಳೆಗೋಸ್ಕರ ಒಂದು ರುದ್ರಯಾಗ ಆಗಬೇಕಾಗಿದೆ, ರುದ್ರದೇವರ ಪ್ರಾರ್ಥನೆ ಆಗಬೇಕಾಗಿದೆ. ಉತ್ತರ ಕರ್ನಾಟಕದ ಕಡೆ ನೀರಿಲ್ದಿರ ಸಾಕಷ್ಟು ಜನ ಬಾಧೆ ಪಡ್ತಾ ಇದ್ದಾರೆ. ಕುಡಿಯುವ ನೀರಿಲ್ಲ, ಭೂಮಿಗೆ ನೀರಿಲ್ಲ. ಮನುಷ್ಯ ಕುಡಿಲಿಕ್ಕೆ ಬೇಕಂದರೆ ದುಡ್ಡು ಕಾಸು ಖರ್ಚು ಮಾಡಿದ್ರು ನೀರು ಒಂದು ಬಾಟಲ್ ತಂದ್ಕೋಬೋದು. ಪ್ರಾಣಿ ಪಕ್ಷಿಗಳ ಗತಿ ಏನು, ಜಲಚರಗಳ ಗತಿ ಏನು? ಅದಕ್ಕಾಗಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕಾಗಿದೆ. ರಾಜ್ಯದಲ್ಲಿ ಆಗ್ತಿರ್ತಕ್ಕಂತಹ ಇಂತಹ ಅವಘಡಗಳು ದೂರ ಆಗಬೇಕಾದರೆ ಈ ಬಾರಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಮಹಾಶಿವರಾತ್ರಿಯ ಉತ್ಸವ ಪ್ರತಿಯೊಬ್ಬರು ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಬಳಿ ನಿಂತಾಗ ನನಗೆ ಅದು ಕೊಡು, ನನಗೆ ಇದು ಕೊಡು, ನನ್ನ ಮನೆ ಹಾಗೆ ನೋಡು, ನನ್ನ ಹೆಂಡತಿ ಮಕ್ಕಳು ಹೀಗೆ ನೋಡು, ಅಥವಾ ನನಗೇನೋ ಒಂದು ಸ್ಥಿರ ಆಸ್ತಿ ಕೊಡು, ಅಥವಾ ಇನ್ನೊಂದಷ್ಟು ದುಡ್ಡು ಕಾಸು ಕೊಡು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಕೇಳಬೇಕಾದ್ದು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಏನು? ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಮಳೆ ಆಗಲಿನಪ್ಪ ಭಗವಂತ ಅಂತ. ಯಾಕೆಂದರೆ ರಾಜ್ಯ ಸುಭಿಕ್ಷತೆ ಬೇಕು, ತಂಪಾಗಿರಬೇಕು. ಈ ಭರತಖಂಡ ತಂಪಾಗಿದ್ದರೆ ನಾವು ನೀವೆಲ್ಲರೂ ಸಹಿತ ಸುಭಿಕ್ಷವಾಗಿರ್ಬೋದು. ಅದು ಮೊದಲು ತಿಳ್ಕೊಳ್ಳುವಂಥ ವಿಚಾರ ಆಗಿರುತ್ತೆ. ಹಾಗಾಗಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಶಿವಾರಾಧನೆಯನ್ನು ಮಾಡಿ, ಶಿವಂ ಸರ್ವಂ ಶಿವಮಯಂ, ಎಲ್ಲವೂ ಶಿವನಿಗೆ ಅರ್ಪಣೆ ಆಗ್ತಕ್ಕಂಥದ್ದು. ಹಾಗೆ ಮನುಷ್ಯ ತನ್ನ ಇಹಪರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲ ದೂರ ಆಗಬೇಕಾದ್ರೆ ಇಂತಹ ಪರ್ವಕಾಲಗಳಲ್ಲಿ ನಾವು ಮಾಡುವಂಥ ಅನುಷ್ಠಾನ ಇದೆಯಲ್ಲ, ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಯಾರೆಲ್ಲ ಉಪವಾಸ ಇದ್ದೀರಿ, ಉಪವಾಸ ಇದ್ದು ಸಂಜೆವರೆಗೂ ಉಪವಾಸ ಇರಬೇಕು. ಸಂಜೆ 6 ಗಂಟೆಗೆ ಶುರುವಾಗತಕ್ಕಂತಹ ಮೊದಲನೇ ಯಾಮದ ಪೂಜೆ, 4 ಯಾಮಗಳು ಸಹಿತ ಶಿವರಾತ್ರಿಯ ಉತ್ಸವದಲ್ಲಿ ವಿಶೇಷತೆಯನ್ನು ಪಡೆದಿರುತ್ತೆ. 4 ಯಾಮಗಳಲ್ಲೂ ಸಹಿತ ಕೈಲಾಸದಿಂದ ಧರೆಗೆ ಬರ್ತಕ್ಕಂಥ ಸಾಂಬ ಸದಾಶಿವ ಶಿವಪಾರ್ವತಿಯರ ಕಲ್ಯಾಣವಾದಂತಹ ದಿನ, ಜೊತೆಗೆ ಜಗತ್ತಿನ ಒಂದು ಕಲ್ಯಾಣಕ್ಕಾಗಿ ಶಿವ ಧರೆಗಿಳಿತಕ್ಕಂತಹ ದಿನ. ಹಾಗಾಗಿ ಶಿವ ಯಾವ ರೂಪದಲ್ಲಿ ಬರ್ತಾನೋ, ಯಾವ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ತಾನೋ, ಎಲ್ಲೇ ಯಾರನ್ನು ಹರಿಸ್ತಾನೋ, ಅಥವಾ ನಮ್ಮ ಬೇಡಿಕೆಗಳನ್ನು ನಾವು ಭಗವಂತನ ಮುಂದಿಟ್ಟಾಗ ಶೀಘ್ರವಾಗಿ ಕೃಪೆ ಕೊಟ್ಟು ಎಲ್ಲವೂ ಸಹಿತ ಅನುಗ್ರಹ ಮಾಡುವಂಥದ್ದಾಗಲಿ ಎಂಬತಕ್ಕಂಥ ಒಂದು ಚಿಂತನೆಯಿಂದ ನಾವು ನೀವೆಲ್ಲರೂ ಸಹಿತ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಂ ಶಿವಮಯಂ, ಭಗವಂತ ಆದಷ್ಟು ಬೇಗ ರಾಜ್ಯಕ್ಕೆ ವರ್ಣನ ಕೃಪೆ ಆಗಲಿನಪ್ಪ ಅಂತ. ಯಾಕೆಂದರೆ ಒಳ್ಳೆ ಮಳೆ ಒಂದಾದರೆ ಎಲ್ಲವೂ ಸುಭಿಕ್ಷವಾದಂಗೆ. ಆ ಮಳೆನೇ ಆಗಲಿಲ್ಲ ಅಂದರೆ ಮನುಷ್ಯ ತಡಿಲಿಕ್ಕಾಗಲ್ಲ. ಒಂದಷ್ಟು ಪ್ರಾಂತ್ಯಗಳಲ್ಲಿ ಇವತ್ತು ನಾವು ಸುಖ, ಸಂತೋಷ, ನೆಮ್ಮದಿಯನ್ನು ಕಾಣ್ತಾ ಇದ್ದೀವಿ. ಆದರೆ ಒಂದಷ್ಟು ಪ್ರಾಂತ್ಯದಲ್ಲಿ ಮಗು ಉಸಿರಾಡೋದು ಕಷ್ಟವಾಗ್ತಾ ಇದೆ. ಆ ಬಿಸಿ ಧಗೆ ಗಾಳಿ ತಡಿಲಿಕ್ಕಾಗದಂಥ ರೀತಿಯಲ್ಲಿದೆ. ಊರು ಬಿಟ್ಟು ಊರಿಂದ ಹೊರಗಡೆ ಬರುವಂಥ ಕಾಲ ಎದುರಾಗ್ತಾ ಇದೆ. ಅದರಿಂದ ಇದು ಯಾವುದೂ ಸಹಿತ ಅಚಾತುರ್ಯಗಳಾಗ್ದಿರ ಶ್ರೀಶೈಲ ಮಲ್ಲಿಕಾರ್ಜುನ, ಕಾಶಿ ವಿಶ್ವನಾಥ, ನಂಜನಗೂಡಿರತಕ್ಕಂಥ ನಂಜುಂಡೇಶ್ವರ, ಹಾಗೆ ಮೇಲ್ಕೋಟೆ ಹತ್ತಿರತಕ್ಕಂಥ ಮಲ್ಲಿಕಾರ್ಜುನ, ಆ ಎಲ್ಲ ಭಗವಂತನನ್ನು ಸಹಿತ ಪ್ರಾರ್ಥನೆ ಮಾಡ್ತೀವಿ. ಒಂದೊಂದು ದೇವಾಲಯಗಳು ಒಬ್ಬೊಬ್ಬ ಋಷಿಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥದ್ದಿದೆ. ಅಲ್ಲಿಗೆ ಸ್ವಾಮಿಯೇ ಸತತವಾಗಿ ಬಂದು ಅಲ್ಲಿ ಭಕ್ತರನ್ನು ಹರಿಸುವಂಥ ಒಂದು ಕಾಯಕ ನಾವು ಕಂಡಿದ್ದೇವೆ. ಅದಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಬೇಕಾಗಿದೆ. ತಾವು ತಮ್ಮ ವಾಸ್ತುಗೃಹದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಶಿವಾರಾಧನೆ ಮಾಡುವ ಕಾಲ ಮನೆ ಸಾರಿಸಿ, ಗೂಡಿಸಿ, ರಂಗೋಲಿನ ಹಾಕಿ ಒಂದು ಹಬ್ಬದ ಸಡಗರ ಸಂಭ್ರಮವನ್ನು ಮಾಡಿ, ಅದರಲ್ಲೂ ನಾವು ಉತ್ತರ ಕರ್ನಾಟಕ ತಾಯಂದರು ಒಂದಷ್ಟು ಜನದ ಮನೆಗಳಲ್ಲಿ ಇವತ್ತು ದಿವಸ ಶಿವರಾತ್ರಿ ನೈವೇದ್ಯ ಏನಪ್ಪ ಅಂದರೆ ಸ್ವಾಮಿ ಕೊಡ್ತಕ್ಕಂಥ ಉಂಡೆಗಳಾಗಲಿ, ಅಥವಾ ಸ್ವಾಮಿಗೆ ತಂಬಿಟ್ಟಿನ ಆರತಿ ಆಗಲಿ, ಸ್ವಾಮಿಗೆ ಕೊಡ್ತಕ್ಕಂಥ ಅವಲಕ್ಕಿ ಮತ್ತು ವಿಶೇಷವಾದಂಥ ಮೊಸರು, ಇಂತಹದ್ದೆಲ್ಲ ಭಗವಂತನಿಗೆ ಸಮರ್ಪಣೆ. ನಾವು ಸಹಿತ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನಿಗೆ ಇವತ್ತು ಗೋಕ್ಷೇರದಿಂದ, ಗಂಗಾಜಲದಿಂದ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆಗಳನ್ನು ಅರ್ಚನೆ ಸಂಕಲ್ಪವನ್ನು ಮಾಡಿ ಮಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಪೂಜಾ ಅನುಷ್ಠಾನ, ಅದರ ಮಧ್ಯದಲ್ಲೇ ಸ್ವಾಮಿಯ ಅಭಿಷೇಕ. ಜೊತೆಗೆ ಇವತ್ತು ನೀವು ತಿಳ್ಕೊಳ್ಳುವಂತಹ ರಾಶಿಫಲದಲ್ಲೂ ಸಹಿತ ಅಷ್ಟೇ ಅದ್ಭುತವಾದಂಥ ಕಾಯಕವಿದೆ. ಕಾರಣ
ಇವತ್ತಿನ ದಿನದ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತು ಏನೆಲ್ಲ ಯೋಗ ಫಲಗಳಿದೆ, ಆ ಯೋಗವನ್ನು ನಾವು ಹೇಗೆ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು, ಇವತ್ತಿನ ರಾಶಿ ಫಲದಲ್ಲಿ ಯಾವ ರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕು, ಅವೆಲ್ಲವನ್ನು ಸಹಿತ ಇವತ್ತು ನಾವು ತಿಳ್ಕೊಳ್ತಾ ಮುನ್ನಡೆಯೋಣ. ಅದರ ಮಧ್ಯದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಬೇಕಾಗಿದೆ. ಇವತ್ತಿನ ತಿಥಿವಾರ ನಕ್ಷತ್ರ, ಆ ಯೋಗ ಫಲವನ್ನು ತಿಳ್ಕೊಳ್ಳೋಣ. ಇನ್ನು ಪಂಚಾಂಗದ ಕಡೆ ಗಮನ ಕೊಡೋಣ. ಇನ್ನು ಬಹಳ ವಿಶೇಷವಾಗಿ ಶಿವರಾತ್ರಿಯ ಪ್ರಯುಕ್ತ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ವೃಕ್ಷೀಯಮಾಮೃತಾತ್. ಒಂದೊಂದು ನಿಮಿಷವೂ ಅಮೂಲ್ಯ ಆಗಿದೆ ಇವತ್ತು. ಯಾಕೆಂದರೆ ಭಕ್ತರಿಗೂ ಶಿವನಿಗೂ ಮಧ್ಯದಲ್ಲಿ ನಮ್ಮ ಮಾತು ಸ್ವಲ್ಪ ಮಾಡಿ ಎಲ್ಲರನ್ನೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಧ್ವನಿಯಲ್ಲಿ ನಾವು ತೇಲಿಸಬೇಕಾಗಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ 8/3/2024 ಶುಕ್ರವಾರ ತ್ರಯೋದಶಿ ಶ್ರವಣ ನಕ್ಷತ್ರ. ಅಬ್ಬಾ, ಎಂಥ ಅದ್ಭುತವಾದಂತಹ ದಿನಪ್ಪ. ಒಂದು ಭಾಗದಲ್ಲಿ ಶಿವಾರಾಧನೆ, ಇನ್ನೊಂದು ಭಾಗದಲ್ಲಿ ಮಹಾವಿಷ್ಣು ಆರಾಧನೆ. ನಕ್ಷತ್ರಚಾರ ಪ್ರಕಾರ ಶ್ರವಣ ನಕ್ಷತ್ರ ಬಂದು ಶ್ರೀನಿವಾಸನ ಜನ್ಮ ನಕ್ಷತ್ರ. ಇವತ್ತು ತಿರುಮಲ ತಿರುಪತಿಯಲ್ಲೂ ಸಹಿತ ಸ್ವಾಮಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನ ಇದೆ. ಯಾಕೆ? ಇವತ್ತು ಜನ್ಮ ನಕ್ಷತ್ರ ಶ್ರೀನಿವಾಸನ ಜನ್ಮ ನಕ್ಷತ್ರ ಅಂದರೆ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ. ಆ ಶ್ರೀನಿವಾಸನ ಜನ್ಮ ನಕ್ಷತ್ರ ದಿನವೇ ಶಿವರಾತ್ರಿ ಆದ್ದರಿಂದ ಸರ್ವಂ ಶಿವಂ, ಶಿವಹರಿ ಅಂದರೆ ಹರಿಹರರ ಆರಾಧನೆ ಮಾಡತಕ್ಕಂತಹ ದಿನ. ಹರಿಹರರ ಸಾನ್ನಿಧ್ಯಗಳೆಲ್ಲೇ ಇದೆಯೋ ಅಂತಹ ಸಾನ್ನಿಧ್ಯವನ್ನು ದರ್ಶನ ಮಾಡೋದೇ ಇವತ್ತು ಪುಣ್ಯ ಜಾಸ್ತಿ. ಒಂದು ಭಾಗದಲ್ಲಿ ಶಿವ ಇರಬೇಕು, ಮತ್ತೊಂದು ಭಾಗದಲ್ಲಿ ವಿಷ್ಣು ಇರಬೇಕು. ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಶಿವಕೇಶವರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡಿ, ಅಂತಹ ಸಾನ್ನಿಧ್ಯವನ್ನು ದರ್ಶನ ಮಾಡಿ. ಶಿವಕೇಶವರ ದರ್ಶನದಿಂದ ಇವತ್ತು ಜನ್ಮದಾರ್ಭ್ಯ ಇರತಕ್ಕಂಥ ಕರ್ಮಫಲ ದೂರ. ಹಾಗಾಗಿ ಮಹಾಶಿವರಾತ್ರಿ ಪ್ರದೋಷ ಪೂಜೆ ಇವತ್ತು ನಡೀತಕ್ಕಂತಹ 4 ಯಾಮದ ಪೂಜೆಗಳಲ್ಲೂ ಸಹಿತ ತಾವು ಎಷ್ಟು ಸಾಧ್ಯವೋ ಅಷ್ಟು ಪಾಲ್ಗೊಂಡು ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ, ಹಾಗೆ ಗಂಗಾಜಲದಲ್ಲಿ ನಡೀತಕ್ಕಂಥ ಅಭಿಷೇಕವನ್ನು ಕಣ್ತುಂಬ ದರ್ಶನ ಮಾಡ್ತಾ ಜನ್ಮದಾರ್ಭ್ಯ ಇರತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಎಲ್ಲರೂ ಉಚ್ಚರಿಸೋಣ. ಎಲ್ಲರೂ ಹೇಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದನಾಯ ನಮಃ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ. ಸರ್ವಂ ಶಿವಮಯಂ. ಈ ಶಿವನ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಅದರಲ್ಲೂ ಇವತ್ತಿನ ದಿವಸ ಪ್ರದೋಷ ಪೂಜೆ ಇರತಕ್ಕಂಥದ್ದು. ಪ್ರದೋಷ ಪೂಜೆ ಒಂದು ಕಡೆ, ಶಿವನ ಆರಾಧನೆ ಮತ್ತೊಂದು ಕಡೆ, ಅದರಲ್ಲೂ ಶಿವರಾತ್ರಿ ಉತ್ಸವ ಅದು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಶಿವನ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆಯಲ್ಲೂ ಸಹಿತ ಒಂದಷ್ಟು ತುಂಬೆ ಹೂವು, ಬಿಲ್ವಪತ್ರೆ, ರುದ್ರಾಕ್ಷಿ, ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕವನ್ನು ಮಾಡಿ ತಾವೆಲ್ಲರೂ ಸಹಿತ ತಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲಗಳ ಕಡೆ ಗಮನ ಕೊಡೋದಾದರೆ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶಿವರಾತ್ರಿಯ ಉತ್ಸವದಿಂದಂದು ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥ ಸರ್ವಂ ಶಿವಮಯಂ ಅಂತ ಹೇಳಿದಾಗೆ ಶಿವನ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಆದರೆ ಮನಸ್ಸು ತುಂಬ ಚಂಚಲತೆ ಇದೆ. ಯಾವುದೇ ಕೆಲಸ ಮಾಡಲಿಕ್ಕೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಇವತ್ತು ಮೆಲುಕು ಹಾಕುವಂಥ ರೀತಿಯಲ್ಲಿದೆ. ಹಾಗೆ ನಿಮ್ಮ ತುಂಬ ಆತ್ಮೀಯರು ಅಂತ ತಾವು ನಂಬಿದಿರಲ್ಲ, ಅಂಥವರಿಂದಲೇ ಒಂದಷ್ಟು ಸಮಸ್ಯೆ ಆಗುತ್ತೇನೋ ಎಂಬತಕ್ಕಂಥ ಭಯ ಇವತ್ತು ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಕೆಲಸ ಮಾಡಬೇಕಾದ್ರೂ ಶಾಂತಿ ಇರಲಿ, ಸಮಾಧಾನ ಇರಲಿ.
ತೃಪ್ತಿಕರವಾದಂತಹ ಬದುಕನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ತಪ್ಪದೀರ ಶಿವಮಂದಿರಕ್ಕೆ ಬಂದು ಭಸ್ಮವನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ 9 ಬಿಲ್ವಪತ್ರೆಯನ್ನು ಪ್ರತಿಯೊಂದು ಪತ್ರೆಗಳಲ್ಲೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹೀಗೆ ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 9 ಬಿಲ್ವಪತ್ರೆಯಲ್ಲೂ ಸಹಿತ ಮೊದಲು ನಿಮ್ಮ ಪತ್ರೆಗಳನ್ನು ನಿಮ್ಮ ಕೈಲಿಡಿದು 9 ಬಾರಿ ಆ ಮಹಾಮಂತ್ರವನ್ನು ಉಚ್ಚರಿಸಿ ತದನಂತರ ಶಿವನ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟಿದ್ದೇ ಆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ. ಒಂದು ಕಡೆ ಮನಸ್ಸು ಬಹಳಷ್ಟು ಆನಂದ, ಮತ್ತೊಂದು ಕಡೆ ಮನಸ್ಸಲ್ಲಿ ಏನೋ ಒಂದು ಕಲಮಲ ಉಂಟಾಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ, ಅದರ ಸರಿಯಾದ ಸನ್ಮಾರ್ಗವಿಲ್ಲದಂಥ ರೀತಿಯಲ್ಲಿರುತ್ತೆ. ಆದರೆ ತೃಪ್ತಿಕರವಾದಂಥ ಬದುಕು ಕಾಣಬೇಕಾದಂಥ ನಿಮಗೆ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿ ನಿಮ್ಮನ್ನು ಕ್ಷಣಕ್ಕೂ ಸಹಿತ ಬಾಧಿಸುತ್ತೆ. ಅಂದರೆ ಯಾವುದೋ ಒಂದು ಕಾಯಕವನ್ನು ಮಾಡಬೇಕಾದಂತಹ ನೀವು ಆ ಕಾಯಕವನ್ನು ಕೆಲಸವನ್ನು ಬಿಡೋದು, ಅಥವಾ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ನಿಂದನೆ ಮಾಡತಕ್ಕಂಥದ್ದು, ಅಥವಾ ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಟ್ಟು ಆ ವಸ್ತು ಪುನಃ ನಿಮ್ಮ ಕೈಗೆ ಸೇರಿದಿರತಕ್ಕಂಥದ್ದು, ಆ ಕ್ಷಣದಲ್ಲಿ ನೀವು ನೋವು ಅನುಭವಿಸುವಂಥದ್ದು. ಹೇಳಬೇಕಂದ್ರೆ ಇವತ್ತು ಲಾಭ ನಷ್ಟ, ಮನಸ್ಸಿಗೆ ನೋವು, ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯವೂ ಸಹಿತ ಅಷ್ಟೊಂದು ಸಮಂಜಸಕವಾಗಿರಲ್ಲ. ಆರೋಗ್ಯದಲ್ಲೂ ಒಂದಷ್ಟು ಹಿಂಸೆ ಆಗುವಂಥದ್ದು, ತೊಂದರೆ ಆಗುವಂಥದ್ದು ಕ್ಷಣಗಳು ಎದುರಾಗುತ್ತೆ. ಆದರೆ ಜೋಪಾನ ಬೇಕಾಗುತ್ತೆ. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಗೌರೀನ್ವಿಮಾಯಸ್ಸಲಿಲಾನ್ ಕ್ಷತ್ತದ್ವಿಪದೀನ್ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀ ಸಹಸ್ರಾಕ್ಷರಾಂ ಪರಮೇವ್ಯೋಮನ್, ಹೀಗೆ ಗೌರಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡಿ ಬಂದರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾರು ಏನು ಹೇಳಿದ್ರು ಸಿದ್ಧ ನೆಮ್ಮದೇ ಆದಂಥ ದಾರಿಯಲ್ಲಿ ನಾವು ನಡೆದು ನಮ್ಮ ಒಂದು ಪುನಃ ನಮ್ಮ ರಾಜ್ಯವನ್ನು ಸಂಪಾದನೆ ಮಾಡೋದು, ಅಥವಾ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅಥವಾ ಅಧಿಕಾರದಲ್ಲಿ ಯಾವುದೇ ಲೋಪ ಬರೆದಿರ ನಡ್ಕೊಳ್ತಕ್ಕಂಥದ್ದು, ಅಥವಾ ಅದಕ್ಕಿಂತ ಮುಖ್ಯವಾಗಿ ಹಣಕಾಸಿನ ಸಂಪಾದನೆಯಲ್ಲಿ ತಮ್ಮ ಚಿಂತನೆ ಏನಿದೆಯೋ ಆ ಚಿಂತನೆ ಸಾರ್ಥಕವಾಗುವಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಕಾಣತಕ್ಕಂಥದ್ದು. ಇಂತಹ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಅದ್ಭುತವಾದಂತಹ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ, ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗೋದ್ರಿಂದ ಇವತ್ತು ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ಸಂಧ್ಯಾಕಾಲದ 6 ಗಂಟೆ ಮೊದಲನೇ ಪ್ರದೋಷ ಕಾಲ ಪೂಜೆ, ಮೊದಲನೇ ಯಾವದ ಪೂಜೆಯಲ್ಲಿ ಸ್ವಾಮಿಗೆ ಒಂದಿಷ್ಟು ವಿಶೇಷವಾದಂಥ ಗಂಗಾಜಲದಿಂದ ಎಲ್ಲಿ ಅಭಿಷೇಕ ಆಗುತ್ತೋ, ಅಥವಾ ರುದ್ರನಿಗೆ ರುದ್ರಾಭಿಷೇಕ ಎಲ್ಲಿ ನಡೆಯುತ್ತೋ, ಸ್ವಾಮಿಗೆ ರುದ್ರಾಕ್ಷಗಳಿಂದ ಎಲ್ಲಿ ಅಲಂಕಾರವಾಗಿರುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದರೆ ಮಿಥುನ ರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿದ್ದೀರಿ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಾಗಲಿ, ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಆಗಲಿ ಯಾವುದೇ ಬಂದರೂ ಸಹಿತ ಇವತ್ತು ಚಂದ್ರಶೇಖರನ ಪ್ರಾರ್ಥನೆಯಿಂದ, ಅದರಲ್ಲೂ ಶಿವಾಲಯಕ್ಕೆ ಒಂದಿಷ್ಟು ಗೋಕ್ಷೀರ ಕೊಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಒಳಮನಸ್ಸಲ್ಲಿ ಸಾಧ್ಯವಾದಷ್ಟು ಭಗವಂತನಿಗೂ ನಿಮಗಷ್ಟೇ ಇರಬೇಕೇ ವಿನಃ ಮತ್ತೇನೋ ಒಂದು ಕ್ಷಣಗಳಲ್ಲಿ ಬೇರೆ ಬೇರೆ ಆಲೋಚನೆ ಮಾಡಿ ಮನಸ್ಸನ್ನು ನೋವು ಮಾಡ್ಕೋಬೇಡಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಂದನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ನಿಂದಕರು ಸಾಕಷ್ಟು ಜನ ಆಗೋದ್ರಿಂದ ಮನಸ್ಸು ನಿಮಗೆ ನೆಮ್ಮದಿ ಇಲ್ಲಂಥ ರೀತಿಯಲ್ಲಾಗುತ್ತೆ. ಇದಕ್ಕಾಗಿ ನಿಮ್ಮ ಶ್ರಮ ಹೇಗಿರಬೇಕು, ನಿಮ್ಮ ಫಲ ಹೇಗಿರಬೇಕು, ಸರ್ವಂ ಶಿವಮಯಂ ಅಂದರೆ ಎಲ್ಲವೂ ಶಿವನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ತುಂಬೆ ಹೂ, ಅದರಲ್ಲೂ ಕರ್ಕಾಟಕ ರಾಶಿಯವರು ತಪ್ಪದೀರ ತುಂಬೆ ಹೂವಿನಿಂದ ಶಿವಮಂದಿರಕ್ಕೆ ತೆಗೆದುಕೊಂಡು ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ, ನಿಮ್ಮ ಅಲ್ಲಿ ಹೋಗಿ ಒಂದಷ್ಟು ಸೇವೆಯನ್ನು ಮಾಡೋದ್ರಿಂದ, ಅಥವಾ ದೇವಾಲಯದ ಮುಂಭಾಗದಲ್ಲಿ ಲಕ್ಷ್ಮಣ ಒಂದು ರಂಗೋಲಿನ ಹಾಕಿ ಅಲ್ಲಿ ಚಂದ್ರಶೇಖರನ ಆರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ
ಹಲೋ ಅಣ್ಣ, ನಮಸ್ತೆ ಅಣ್ಣ. ಅಮ್ಮ ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ನಮಸ್ತೆ ಗುರೂಜಿ, ನಮಸ್ತೆ, ಚೆನ್ನಾಗಿದ್ದೇನೆ ಗುರೂಜಿ. ಅಮ್ಮ ನೀನು ಅಣ್ಣ ಅಂತಂದ್ರು ನನಗೆ ಸಂತೋಷನೇ, ಬಹಳ ಪ್ರೀತಿಯಿಂದ ಕರೆದ್ರಿ. ಇರಲಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ ಅಂತ. ಬೇಡಮ್ಮ, ಆಯ್ತು, ಓಕೆ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಗುರೂಜಿ ನಮಸ್ತೆ ಗುರೂಜಿ. ಈಗ ಬಹಳ ಕಷ್ಟದಾಗದ ಅಂದ್ರು ಗುರೂಜಿ. ಯಾಕಮ್ಮ, ನನಗೆ ಏನಾಯ್ತು? ವಿವಾಹನ ಸಟ್ ಆಗ್ತಿಲ್ಲ ಗುರೂಜಿ. ನಾವು ಭಯ ಆಗ್ತಿದ್ದೇನೆ ಗುರೂಜಿ. ನಮ್ಮ ತಾಯಿಯವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ತಾಯಿ ಮಗಳು ಇಬ್ರ ಮನ್ಯಾಗ ಇರತ್ರಿ. ಹ್ಮ್ ವಿವಾಹದ ಕೂಡ್ ಬರ್ತಲ್ರಿ, ಕಿವಿ ಕೇಳಂಗಿಲ್ಲ, ವಯಸ್ಸಾಗೈತಿ ಅಂತ ಹೇಳ್ತಾರ್ರಿ. ನೋಡಾಕ್ ಬರೋರು ಒಟ್ಟ ನೋಡಾಕ ಬಂದಿಲ್ರಿ. 1 ವರ್ಷ ಆಯ್ತು ನೋಡ್ರಿ ಗುರೂಜಿ. ಅಯ್ಯೋ, ಹೆಣ್ಣೇ ಸಿಗದಂಥ ಸಾಮ್ರಾಜ್ಯ ಆಗ್ತಾ ಇದೆ. ಅಂಥದ್ರಲ್ಲಿ ನನಗೆ ನೋಡೋಕ್ಕೆ ಬಂದಿಲ್ಲ ಅಂತ ಹೇಳುವಂಥ ಮಗು ನಿನ್ನ ಬಾಯಲ್ಲಿ ಈ ಮಾತು ಕೇಳೋಂಗೆ ಆಗ್ತಾ ಇದೆಯಲ್ಲ. ಗುರುಜಿ ನನಗ ಅನುಕೂಲ ಆಗ ಅಂತಾರೆ ಯಾರು ಬರ್ತಿಲ್ಲ, ನನ್ ಜೀವನ ತಿನ್ನ ಅಂತಾರ ಬರ್ತಾರ್ರಿ ಗುರುಜಿ. ಒಳ್ಳೆ ಜನ ಕೂಡ್ತಾನೆ ಇಲ್ಲ ನನಗ ರೀ. ಹಾಂ 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 ನಮ್ ತಾಯಿ ಬೇರೆ ಬಾಳ ವಯಸ್ಸಾಗೈತ್ರಿ, ನನಗೂ ವಯಸ್ಸಾಗೈತಿ ಅಂತಾರ, ಕಿವಿ ಕೇಳೋದಿಲ್ಲ ಗುರುಜಿ ನನಗೆ. ಅಯ್ಯೋ. ವಿವಾಹದ ಬಾಳ ತೊಂದ್ರೆ ಆಗೈತಿ ಗುರುಜಿ. ನಾವು ಒಬ್ಳ ಆಗ್ತಾನೆ, ನನ್ನ ಭಯ ಬಾಳ ಐತ್ರಿ ನನಗ. ಚಿಂತೆ ಮಾಡಬೇಡಮ್ಮ, ದೇವರಿದ್ದಾನೆ. ಪ್ರತಿಯೊಂದಕ್ಕೂ ಪ್ರತಿಯೊಂದು ಕಾಲದಲ್ಲಿ ಬರುವಂಥ ಕಷ್ಟಗಳನ್ನು ಹೆದರಿಸೋ ಶಕ್ತಿ ಭಗವಂತನೇ ಕೊಡ್ತಾನಮ್ಮ. ಅದರಲ್ಲೂ ಶಿವರಾತ್ರಿ ಇವತ್ತು ಬಹಳ ವಿಶೇಷವಾದ ದಿನ. ಇವತ್ತು ನಿನಗೊಂದು ಕರೆ ಸಿಕ್ಕಿದೆ, ನನ್ನ ಮಾತಾಡ್ತಾ ಇದೆಯಾ, ನನಗೂ ನಿನ್ನಲ್ಲಿರ್ತಕ್ಕಂಥ ನೋವು ಏನು ಅಂತ ನನಗೆ ಅರ್ಥ ಆಯಿತು. ಇದಕ್ಕೆ ಸಂಬಂಧಪಡ್ತಕ್ಕಂಥ ಚಿಕ್ಕದಾದಂಥ ಒಂದು ಪರಿಹಾರ ನಾನು ಹೇಳ್ತೇನೆ ನಿನಗೆ. ಆ ಪರಿಹಾರವನ್ನು ನೀನು ಮಾಡಿಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ನೀನು ಮಾಡಬೇಕಾದ್ದು ತುಂಬ ದೊಡ್ಡ ಶ್ರಮ ಏನಿಲ್ಲ. ನಿಮ್ಮ ಪ್ರಾಂತದಲ್ಲಿ ಎಲ್ಲಾದರೂ ಬಿಲ್ವ ವೃಕ್ಷ ಇದೆಯಮ್ಮ? ಹ್ಞೂನ್ರಿ. ಬಿಲ್ಪತ್ರೆ ಮರ ಇದೆಯಲ್ಲ, ಹ್ಞೂ ಇದೆ ಗುರುಜಿ. ಇವತ್ತೇ ಪ್ರಾರಂಭ ಮಾಡು. ತಲೆಗೆ ಸ್ನಾನ ಮಾಡಿಕೊಂಡು ಬಿಲ್ಪತ್ರೆ ವೃಕ್ಷಕ್ಕೆ ಹೋಗಿ ಆ ವೃಕ್ಷದ ಸುತ್ತ ಕ್ಲೀನ್ ಮಾಡು. ವೃಕ್ಷದ ಸುತ್ತ ಕ್ಲೀನ್ ಮಾಡಿ 4 ದಿಕ್ಕಲ್ಲೂ 4 ರಂಗೋಲಿ ಹಾಕು. 4 ದಿಕ್ಕಲ್ಲೂ 4 ದೀಪ ಅಣಿಸು. ಯಾಕೆಂದರೆ ಇವತ್ತು ಕೈಲಾಸದಿಂದ ಭಗವಂತ ಧರೆಗಿಳಿದು ಇಲ್ಲಿ ಕಲ್ಯಾಣೋತ್ಸವ ನಡೆಸ್ಕೊಳ್ತಾನಂತ. ಅಂತಹ ಅದ್ಭುತವಾದಂಥ ದಿನ ಇವತ್ತು. ಇವತ್ತು ಶಿವರಾತ್ರಿ, ಇಡೀ ರಾತ್ರಿ ಶಿವನ ಒಂದು ಆರಾಧನೆ ಮಾಡ್ತಕ್ಕಂಥ ದಿನ ಇವತ್ತು. ಇವತ್ತು ಯಾರು ಏನು ಕೇಳಿಕೊಂಡ್ರೂ ಸಹಿತ ಭಗವಂತ ಬೇಗ ಒಲಿತಾನೆ. ಅಂತಹ ಅದ್ಭುತವಾದಂಥ ದಿನ. ನಿನ್ನ ಕಷ್ಟ ದೊಡ್ಡದಲ್ಲ. ನಿನ್ನ ಸಮಸ್ಯೆ ಹೇಳ್ತಿದ್ಯಲ್ಲ, ಈಗ ನನಗೆ ಇನ್ನೂ ಇಲ್ಲಿವರೆಗೂ ಮದುವೆ ಆಗಿಲ್ಲ, 1 ವರ್ಷದಿಂದ ನಾನು ಯಾರೂ ನೋಡ್ಲಿಕ್ಕೆ ಬರ್ತಿಲ್ಲ, ನನಗೆ ವಯಸ್ಸಾಗೋಗ್ತಾ ಇದೆ, ನಾನು ಒಂಟಿ ಆಗೋಗ್ತೀರಿ ಅನ್ನೋ ಭಯ ಇದೆ, ಅಮ್ಮನಿಗೆ ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಈ ಕಷ್ಟಗಳೆಲ್ಲಕ್ಕೂ ಪರಿಹಾರ ಇವತ್ತೇ ಸಿಗುತ್ತೆ ನಿನಗೆ. ಬಿಲ್ವ ವೃಕ್ಷದ ಹತ್ರ ಹೋಗು, 4 ಕಡೆ ಶುದ್ಧಿ ಮಾಡು, 4 ದೀಪ ಅಣಿಸು, ಅಲ್ಲೇ ಶಿವ ಧ್ಯಾನ ಮಾಡು. ಅದಾದ ನಂತರ 9 ಮಂಗಳವಾರದ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. ಮಂಗಳವಾರದ ದಿವಸ ಕೆಂಪು ವಸ್ತ್ರ, 1 ಇಡೀ ತೊಗರಿಬೇಳೆ, ಜಾಸ್ತಿ ಬೇಡ. ಕೆಂಪು ವಸ್ತ್ರನೂ ಬೇಡ, 1 ಬ್ಲೌಸ್ ಪೀಸ್ ತಗೋ, ಅದನ್ನೇ ಒಂದು 8 ಪೀಸೋ 9 ಪೀಸಾಗಿ ಸಣ್ಣ ಕಟ್ ಮಾಡು. ಒಂದು ಖರ್ಚಿ ಫಸ್ಟಾಗ ಸಾಕು. ಅದರಲ್ಲಿ 1 ಇಡೀ ತೊಗರಿಬೇಳೆ ಗಂಟು ಹಾಕಿ ಮನೇಲಿ ಪೂಜೆ ಮಾಡು. ಹತ್ತಿರದಲ್ಲಿ ಯಾವ ದೇವಸ್ಥಾನ ಆದರೂ ಸಹಿತ ಅಲ್ಲಿ ತೆಗೆದುಕೊಂಡು ಕೊಟ್ಬಿಡು. ಇದು ಮಂಗಳವಾರದ ಹೊತ್ತು ಮಾತ್ರ ಮಾಡು. ಇದರ ಮಧ್ಯದಲ್ಲಿ ನೀನು ಮುಟ್ಟಿನ ದಿನಾಂಕ ಬಂದರೆ ಮಾಡಬೇಡ. ಇದಿಷ್ಟು ಮಾತ್ರ ಮಾಡು ಸಾಕು. ಇನ್ನು ಮಂತ್ರ ಬೇಡ, ತಂತ್ರ ಬೇಡ. ನಿನ್ನ ಹೆಸರಲ್ಲಿ, ನಿನ್ನ ಸ್ವರತರಂಗ ಪ್ರಕಾರ ನೀನು ಮಾಡುವಂಥ ಪೂಜಾ ಅನುಷ್ಠಾನದ ಜೊತೆಗೆ ನಾನು ನಿನಗಾಗಿ ಒಂದು ಸಂಕಲ್ಪ ಮಾಡ್ತೀನಿ. ಇವತ್ತು ಶಿವ ಸಾನ್ನಿಧ್ಯದಲ್ಲೂ ಸಂಕಲ್ಪ ಮಾಡ್ತೀನಿ, ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲೂ ನಾನು ಸಂಕಲ್ಪ ಮಾಡ್ತೀನಿ. ನಿನಗೆ ಆದಷ್ಟು ಬೇಗ ಮದುವೆ ಆಗುತ್ತೆ. ನಿನಗೆ ಮದುವೆ ಆಗುವಂಥ ನಿನ್ನ ಸ್ವರತರಂಗದಲ್ಲಿ ಆ ಲಕ್ಷಣಗಳಿದೆ, ಭಯಪಡಬೇಡ. ಒಳ್ಳೆ ಮನೆ ಸೇರ್ತೀಯ ನೀನು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೂ ಕೂಡ ತಿಳಿಸ್ತಾ ಇದ್ದೆ, ಮೇಲುಕೋಟೆಯ ಬಳಿ ಇರತಕ್ಕಂಥ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ಸಲ್ಲಿಸಿದ್ವಿ ಅಂತ ಹೇಳಿ. ಮೊದಲನೇದಾಗಿ ಮೇಲುಕೋಟೆಯಲ್ಲಿರ್ತಕ್ಕಂಥ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಕಲ್ಯಾಣಿಯಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸಿರತಕ್ಕಂಥದ್ದಾಯಿತು. ಮತ್ತು ಈಗ ನಾವು ಬಹಳ ಪುರಾತನ ಕಾಲದಿಂದಲೂ ಕೂಡ ಪೂಜಾನುಷ್ಠಾನಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಶಿವನ ಸಾನ್ನಿಧ್ಯದ ದರ್ಶನವನ್ನು ಮಾಡ್ತಕ್ಕಂಥವ್ರು ಇದ್ದೀರಿ. ಆ ಒಂದು ಸಾನ್ನಿಧ್ಯದ ಇತಿಹಾಸ ಮತ್ತೊಂದು ಕಡೆ ಆದರೆ, ಒಳಗಡೆ ಇರ್ತಕ್ಕಂಥ ಭಗವಂತನಲ್ಲಿರ್ತಕ್ಕಂಥ ಶಕ್ತಿ, ಆ ಕ್ಷಣ ನಮಗಾದ ಅನುಭವ, ಇದೆಲ್ಲವೂ ಕೂಡ ಅಚ್ಚರಿಯನ್ನು ಮೂಡಿಸ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಯಾವುದಪ್ಪ ಆ ಸಾನ್ನಿಧ್ಯ, ಪರಮೇಶ್ವರ ಯಾರು, ಯಾವ ರೀತಿ ಪೂಜಾನುಷ್ಠಾನ ನೆರವೇರುತ್ತೋ ಬನ್ನಿ, ಎಲ್ಲವನ್ನು ಕೂಡ ದೃಶ್ಯದ ಸಮೇತ ದರ್ಶನ
ಪರಮ ಪವಿತ್ರವಾಗಿರ್ತಕ್ಕಂತಹ ಸಾಂಬ ಸದಾಶಿವನ ಈ ವಿಶೇಷವಾದಂಥ ಪರ್ವಕಾಲದ ಅನುಷ್ಠಾನ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪರ್ವಕಾಲದ ಅನುಷ್ಠಾನಗಳಲ್ಲಿ ಮಹಾಶಿವರಾತ್ರಿ, ಶಿವನಿಗೆ ಇಷ್ಟವಾಗಿರ್ತಕ್ಕಂಥ ರಾತ್ರಿಯೇ ಮಹಾಶಿವರಾತ್ರಿ. ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿ ಬೇರೆ, ಆದರೆ ಮಾಸ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಭಾಳ ವ್ಯತ್ಯಾಸ ಇದೆ. ಮಹಾಶಿವರಾತ್ರಿ ಎಂದು ಯಾರು ಜಾಗರಣೆ ಇದ್ದು ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡ್ತಾರೋ ಅವರ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಅಂದರೆ ಸ್ವಾಮಿಗೆ ನಡೀತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ, ರುದ್ರನಿಗೆ ಇಷ್ಟವಾಗಿರ್ತಕ್ಕಂಥದ್ದು ರುದ್ರಾಭಿಷೇಕ. ಅದರಲ್ಲೂ ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳು, 7 ನದಿಗಳು, ಇದೆಲ್ಲವೂ ಸಹಿತ ಭಗವತಿಯ ಈ ಒಂದು ಸಾಂಬ ಸದಾಶಿವನ ಅನುಷ್ಠಾನಕ್ಕಾಗಿ ಸಂಪೂರ್ಣವಾಗಿ ಸಿದ್ಧತೆಯಿಂದ ಇಲ್ಲಿ ಕೂತಿರ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಮಹಾಶಿವರಾತ್ರಿ ಎಂದು ಶ್ರೀ ಮಲ್ಲಿಕಾರ್ಜುನನಿಗೆ ನಡೀತಿರ್ತಕ್ಕಂತಹ ಈ ಮಲ್ಲೇಶ್ವರನಿಗೆ ನಡೀತಿರ್ತಕ್ಕಂತಹ ಸಾಂಬ ಸದಾಶಿವನ ಮಹಾಭಿಷೇಕವನ್ನು ಎಲ್ಲರೂ ದರ್ಶನ ಮಾಡಿಕೊಳ್ತಿದ್ದೀವಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯವನ್ನು ಮುಂಭಾಗದಲ್ಲಿರ್ತಕ್ಕಂಥ ಬೃಹತ್ ಬೆಟ್ಟದ ನಂದೀಶ್ವರನ ಆ ಶಿವನ ತನ್ನ ಭುಜದ ಮೇಲೆ ಎತ್ಕೊಂಡು ಪ್ರಯಾಣವನ್ನು ಮಾಡಿ ಈ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ, ಈ ಪರಿಸರದಲ್ಲಿ ಸ್ವಾಮಿ ಆಗಿಂದಾಗಲೇ ಹೊರಗಡೆ ಪ್ರಯಾಣವನ್ನು ಬೆಳೆಸುವಂತಹದ್ದು ಸಹಿತ ಇತಿಹಾಸ ಇದೆ. ಅಂದರೆ ನಂದಿ ತನ್ನ ಭುಜದ ಮೇಲೆ ಸಾಂಬ ಸದಾಶಿವನ್ನ ಕೂಡಿಸ್ಕೊಂಡು ಈ ಮಲ್ಲಿಕಾರ್ಜುನನ ಕೂಡಿಸ್ಕೊಂಡು ಈ ಪ್ರಾಂತ್ಯದಲ್ಲಿ ಸುತ್ತಾಡುವಂತಹದ್ದನ್ನು ಹಿಂದೆ ಹಿರಿಯರು ಹೇಳ್ತಿದ್ದಂಥ ಮಾತು. ಆದರೂ ಇದು ಈ ಒಂದು ಕ್ಷೇತ್ರ ಇರ್ತಕ್ಕಂತಹದ್ದು ಮೇಲ್ಕೋಟೆಗೆ ಸಮೀಪ ಇರ್ತಕ್ಕಂತಹದ್ದು. ಮೇಲ್ಕೋಟೆ ಚೆಲುವನಾರಾಯಣ ಹರಿಹರ ಕ್ಷೇತ್ರ ಅಂದರೂ ಇದು ತಪ್ಪಾಗಲಾರದು. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಇವತ್ತು ವೈಭವೀಪೂರಿತವಾಗಿ ನಡೀತಿರ್ತಕ್ಕಂಥ ಶಿವರಾತ್ರಿಯ ಉತ್ಸವ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯ ಕಾಲದಲ್ಲಿ ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜೈ ಜವಾನ್ ಜೈ ಕಿಸಾನ್. ಈ ಹಿಂದೆ ನನ್ನ ಸುಪುತ್ರನಾದಂಥ ಶ್ರೀನಿವಾಸ ಶರ್ಮ ಹೇಳ್ತಿದ್ದ, ನಾನು ಹೇಳುವಂಥ ಮಾರ್ಗವನ್ನು ನನ್ನ ಮಾರ್ಗವನ್ನು ಅಥವಾ ನಾನು ಏನು ಹೇಳ್ತೀನೋ ಅದೇ ಒಂದು ಕ್ರಮವನ್ನು ಅನುಸರಿಸಿ ರೈತರಿಗಾಗಿ, ಯೋಧರಿಗಾಗಿ ಒಂದು ಪ್ರಧಾನ ಸಂಕಲ್ಪ ಅಂದ. ಆ ಸಂಕಲ್ಪ ಮಾಡ್ತೀನಿ ಅಂತಂದಾಗ ನನ್ನ ಮನಸ್ಸು ಬಹಳ ಆನಂದ ಆಯಿತು. ಹಾಗಾಗಿ ಯಾವ ಮಾರ್ಗವನ್ನು ನಾವು ಅನುಸರಿಸಬೇಕು, ಯಾರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರಿಗೂ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರ ಕುಟುಂಬಕ್ಕೂ ಒಳಿತಾಗಲಿ, ಯೋಧರನ್ನು ಸಹಿತ ಸಂರಕ್ಷಣೆ ಮಾಡುವಂಥದ್ದಾಗಲಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಉತ್ಸವದಲ್ಲಿ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಕೈಲಾಸನಾಥದಂತಹ ಸಾಂಬ ಸದಾಶಿವರಿಗೆ ವಿಶೇಷವಾದಂತಹ ಪಂಚಾಭಿಷೇಕ, ಅದರಲ್ಲೂ ರುದ್ರದೇವರಿಗೆ ನಡೀತಕ್ಕಂಥ ರುದ್ರಾಭಿಷೇಕ, ರುದ್ರನಿಗೆ ರುದ್ರಾಭಿಷೇಕ, ಮಹಾವಿಷ್ಣುವಿಗೆ ನವರತ್ನ ಅಲಂಕಾರ. ಹಾಗಾಗಿ ಅತ್ತ ಚೆನ್ನಕೇಶವ, ಇತ್ತ ಮಲ್ಲಿಕಾರ್ಜುನ ಚೆನ್ನಕೇಶವನ ದರ್ಶನ ಕಾಲ ಇವತ್ತಿನ ಈ ಒಂದು ಸುಯೋಗ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗಣನಾನ್ತ್ವ ಗಣಪತಿಂ ಭವಾಮಹೇ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವಧಾನ ಶೃಣ್ವನ್ನಾತರು. ಓಂ ನಿಶಸೇದ ಗಣಪತೆ ಗಣೇಶತ್ವಾಭಾಮಂ ಗವೇನ ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಪ್ರಮರ್ಚಾದ್. ಆದಿಪೂಜಿತನೂ ಅಗ್ರಗಣ್ಯನೂ ಆದಂಥ ಶಿವಪುತ್ರನಾದಂತಹ ಮಹಾಗಣಪತಿಯನ್ನು ನಮಸ್ಕರಿಸಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ನಡೀತಿರ್ತಕ್ಕಂತಹ ರುದ್ರಾಭಿಷೇಕವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಈ ಶಿವರಾತ್ರಿಯ ಪರ್ವಕಾಲ ವಿಶೇಷವಾದಂಥ ಕಾಲ. ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹದಲ್ಲಿ ಸರ್ವಂ ಶಿವಮಯಂ ಆ ಶಿವಾರಾಧನೆಯನ್ನು ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ನಿಮ್ಮ ಮನೋಕಾಮ
ಇನ್ನು ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಿವರಾತ್ರಿ ಎಂದು ಬಹಳ ವಿಶೇಷವಾದಂಥ ಅರ್ಥಪೂರ್ಣವಾದಂಥ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಒಳ್ಳೆ ಯೋಗ ಇದೆ. ಆ ಯೋಗ ಚೆನ್ನಾಗಿರೋದ್ರಿಂದ ಇನ್ನು ಸ್ವಲ್ಪ ಶ್ರಮಿಸಿದ್ರೆ ಮತ್ತಷ್ಟು ಯೋಗ ಫಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಸೂರ್ಯನಿಂದಲೂ ಮತ್ತು ಬುಧನಿಂದಲೂ ಭಾಳಷ್ಟು ಅನುಕೂಲವಾಗುವಂಥ ಕಾಲ ಇದೆ. ಒಂದು ಸೂರ್ಯಗ್ರಹ, ಇನ್ನೊಂದು ಬುಧಗ್ರಹ. ಬುಧಗ್ರಹ ಸ್ವಂತ ಬುದ್ಧಿ ಸ್ವಂತ ಜ್ಞಾನವನ್ನು ಮತ್ತಷ್ಟು ದಯಪಾಲಿಸುತ್ತೆ. ಸೂರ್ಯ ತನ್ನ ಮುಖದ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸುತ್ತೆ. ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ಫಲಾಫಲಗಳ ಸಿದ್ಧಿಯಾಗುತ್ತೆ. ಇದರ ಮಧ್ಯದಲ್ಲಿ ಸಾಂಬ ಸದಾಶಿವನ ಅನುಗ್ರಹದಿಂದ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರ ಆಗಲಿ ಮತ್ತು ಸ್ಥಾನಮಾನ ಆಗಲಿ, ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿ ಆಗಲಿ, ತಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಯಾವುದೇ ಧಕ್ಕೆ ಉಂಟಾಗದಿರ ಸರಿಯಾದ ಕ್ರಮದಲ್ಲಿ ಎಲ್ಲವೂ ಸಹಿತ ಲಾಭ ಆಗುತ್ತೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಪ್ಪದೇರ ಮಧ್ಯಾಹ್ನ 12 ಗಂಟೆಯಿಂದ 4 ಒಳಗಾಗಿ, ಮಧ್ಯಾಹ್ನ 12ರಿಂದ 4 ಈ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು. ಇದೊಂದು ಹೊರತುಪಡಿಸಿದ್ರೆ ಇವತ್ತು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಬಂದು ಹೋಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ನೆಮ್ಮದಿಯಾಗಿ ನೀವು ತಂದುಕೊಳ್ಬೋದಾದರೆ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮನೆ ದೇವರ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಒಂದಷ್ಟು ಬಿಲ್ವಪತ್ರೆ ಮತ್ತು ರುದ್ರಾಕ್ಷಿ ಅಥವಾ ಒಂದಷ್ಟು ಭಸ್ಮ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟು ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು. ಕನಿಷ್ಠ ಪಕ್ಷ 9 ಶಿವಕ್ಷೇತ್ರಗಳನ್ನು, ಯಾವುದಾದ್ರು 9 ಈಶ್ವರನ ದೇವಸ್ಥಾನಗಳಿಗೆ ಬಂದು ಒಂದೊಂದು ಸಾನ್ನಿಧ್ಯದಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿ ಸಾನ್ನಿಧ್ಯವನ್ನು ದರ್ಶನ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಯಾರ್ಯಾರು ಭಕ್ತರ ದರ್ಶನಕ್ಕೆ ಹೊರಟಿದ್ದೀರೋ, ಯಾರೆಲ್ಲ ಭಕ್ತರು ಇವತ್ತು ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡ್ತಿದ್ದೀರೋ, ನಿಮ್ಮೆಲ್ಲರ ಒಂದು ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಹಾಗೆ ಅಲ್ಲಿ ನಡೀತಿರ್ತಕ್ಕಂಥ ಆ ಪ್ರಧಾನ ಸಂಕಲ್ಪ ಸಹಿತ ಶೀಘ್ರವಾಗಿ ರಾಜ್ಯಕ್ಕೆ ವರ್ಣನ ಕೃಪೆ ಆಗಲಿ ಎಂಬತಕ್ಕಂಥದ್ದೇ ಒಂದು ಮಹಾಸಂಕಲ್ಪ ಅಂತಕ್ಕಂಥದ್ದು ಸಹಿತ ನಾನು ಕೇಳ್ಪಟ್ಟು ಭಾಳ ಸಂತೋಷನೇ ನಮಗಾಯಿತು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಸ್ವಾರ್ಥ ಮನಸ್ಸಿನಿಂದ ಸ್ವಾರ್ಥಕ್ಕಾಗಿ ನನಗೇನೋ ಒಳ್ಳೆಯದಾಗಲಿ ಅಂತಕ್ಕಂಥ ಮನಸ್ಸನ್ನು ಬಿಡಿ, ಭಗವಂತನ ಕೇಳುವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಇವತ್ತು ನಿಮ್ಮ ಮಾತಿಗೆ ಶಿವನ ಸಾನ್ನಿಧ್ಯದಲ್ಲಿ ಮತ್ತಷ್ಟು ಶಕ್ತಿ ಇದೆ. ಕಾರಣ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಶಿವ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಶಿವ ಸಾನ್ನಿಧ್ಯದಲ್ಲಿ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ನೀವು ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲ ಇದೆ. ಹಾಗೆ ಇವತ್ತು ಸಾಧ್ಯವಾದರೆ ಸಂಧ್ಯಾಕಾಲ 6ರಿಂದ 7 ಅಥವಾ ಸಂಜೆ ಮೊದಲೇ ಯಾಮದ ಪೂಜೆ, ಈ ಯಾಮದ ಪೂಜೆಗೆ ಸಾಧ್ಯವಾದರೆ ಒಂದಷ್ಟು ಬಿಲ್ವಪತ್ರೆಯನ್ನು, ತುಂಬೆ ಹೂವನ್ನು, ಸ್ವಾಮಿಗೆ ಭಸ್ಮವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಜೊತೆಗೊಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕು. ಹಾಗೆ ಮನಸ್ಸಲ್ಲಿ ಉಂಟಾಗಿರ್ತಕ್ಕಂಥ ನೋವಿನ ಕ್ಷಣವನ್ನು ಮರಿಬೇಕು. ಇವತ್ತು ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸ್ಬೋದಾದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಅದರ ಫಲಾಫಲಗಳಲ್ಲಿ ಅದೃಷ್ಟವನ್ನು ನಿಮ್ಮದಾಗಿಸ್ಕೋಬೇಕು. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಅರ್ಥಗರ್ಭಿತವಾಗಿ, ಶಾಸ್ತ್ರಬದ್ಧವಾಗಿ ಅಥವಾ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೋಬೋದಾದರೆ ಯಾವುದಾದ್ರೂ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬಂದು ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಗೋವನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅಲ್ಲಿರ್ತಕ್ಕಂತಹ ಭಗವಂತನ ಧ್ಯಾನ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಹಾಗೆ ಕಳೆದಿರ್ತಕ್ಕಂತಹ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲವನ್ನು ಬಿಟ್ಟು ಸರ್ವಂ ಶಿವಮಯಂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ 9 ವಿಳೆದೆಲೆ, 9 ಅಡಿಕೆ, ಒಂದಷ್ಟು ಬೆಲ್ಲ, ಒಂದಷ್ಟು ತುಂಬೆ ಹೂ ಇದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟರೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ತುಲಾರಾಶಿಯವರಿಗೆ ಶೀಘ್ರ ಕೈ ಹಿಡಿಯಬೇಕಾದ್ರೆ ಓಂ ನಮಃ ಶಿವ ಎಂಬತಕ್ಕಂಥ ಒಂದೇ ಮಹಾಮಂತ್ರವನ್ನು ನಿರಂತರ ಪಠನೆ ಮಾಡಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು.
ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತಲ್ಲ, ಅದನ್ನು ದೂರ ಮಾಡ್ಕೋಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋ ತಬಿಸ್ಸೀದ ಸಾಧನಂ. ಓಂ ಗಂ ಗಣಪತಿ ನಮಃ. ಇವತ್ತು ವೃಶ್ಚಿಕ ರಾಶಿಯವರು ಗಣಪತಿಯ ಮಂತ್ರದಿಂದ ಪ್ರಾರಂಭ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ, ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರೋ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದಂತಹ ಕಾಯಕವನ್ನು ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆ ಫಲಗಳು ಸಿದ್ಧಿ ಆಗಬೇಕಾದ್ರೂ, ಒಳ್ಳೆ ಯೋಗ ಫಲ ಬರಬೇಕಾದ್ರೂ ಅದು ಭಗವಂತನ ಕೃಪೆಯಿಂದ ಮಾತ್ರವೇ ಸಾಧ್ಯ. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಶುಕ್ರಾನುಗ್ರಹದಿಂದ ತುಂಬ ದಿನಗಳ ನಂತರ ಈ ಶಿವರಾತ್ರಿಯಂದು ನಿಮ್ಮ ಅದೃಷ್ಟದ ಫಲ ಭಾಳ ಚೆನ್ನಾಗಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅರ್ಥಗರ್ಭಿತವಾಗಿ ನೀವು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಗಲಿ, ಅಥವಾ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನಾಗಲಿ ದೂರ ಮಾಡಿಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ. ಎಲ್ಲೇ ಹೋದರೂ ಶಿವಧ್ಯಾನವನ್ನು ಮಾಡಿ. ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಹಚ್ಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ 1-2 ಬಿಲ್ವಪತ್ರೆಯನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಇನ್ನಷ್ಟು ಅರ್ಥಗರ್ಭಿತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ ಬಗ್ಗೆನೂ ತಿಳಿಸೋಣ. ಹಾಗೆ ಸ್ವಲ್ಪ ತಡವಾಗಿ ತಿಳಿಸುವಂತಹ ಒಂದು ಮಾತು, ಇದು ತಡ ಅಲ್ಲ, ಹೃದಯದಲ್ಲಿ ಸದಾಕಾಲ ನಿಮಗೇ ಸ್ಥಾನಮಾನ. ಯಾಕೆಂದರೆ ಈ ಸೃಷ್ಟಿನೇ ಆಗಿದೆ, ಈ ಸೃಷ್ಟಿಯ ವೈಶಿಷ್ಟ್ಯವೇ ಆಗಿದೆ. ಜೊತೆಗೆ ಭಾರತಾಂಬೆಯನ್ನು ನೆನೆಸ್ತಾ ಅಲ್ಲಿ ತಾಯಿನ ಪ್ರಾರ್ಥನೆ ಮಾಡಿದ್ರೆ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು. ಎಲ್ಲವೂ ತಾಯಿ ಅಂದರೆ ಎಲ್ಲವೂ ಹೆಣ್ಣು ಮಕ್ಕಳೇ. ಈ ಸುಂದರವಾದ ಪ್ರಕೃತಿಯೂ ಹೆಣ್ಣು, ಹಾಗೆ ಗಂಗೆ ಭಗೀರಥಿಯೂ ಹೆಣ್ಣು. ಹಾಗೆ ಆ ಹೆಣ್ಣು ಎಂಬತಕ್ಕಂಥದ್ದು ಬಂದಾಗ ವಿಶ್ವ ಮಹಿಳೆಯರ ದಿನಾಚರಣೆಯ ಈ ಶುಭ ದಿನದಂದು ಎಲ್ಲ ಹೆಣ್ಣುಮಕ್ಕಳಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ ಎಂಬತಕ್ಕಂಥದ್ದು ಒಂದೇ ಈ ನಿಮ್ಮ ಆನಂದ್ ಗುರೂಜಿಯವರ ಮಾತು. ಇದು ನನ್ನ ಮಾತು ಅಷ್ಟೇ ಅಲ್ಲ, ಶ್ರೀನಿವಾಸನ ಮಾತು ಸಹಿತ. ಯಾಕೆಂದರೆ ಹೇಳುವಾಗ ನಾನು ಹೇಳಬೇಕಾಗಿತ್ತು, ನೀವು ಹೇಳಿಬಿಟ್ರಿ ಅನ್ನೋ ಮಾತು ಅವನಲ್ಲಿ ಬರ್ತಾ ಇದೆ. ಆದರೂ ಎಲ್ಲರೂ ಹೇಳಬೇಕಾದಂಥದ್ದೇ. ಯಾಕೆಂದರೆ ಪ್ರತಿಯೊಬ್ಬ ತಾಯಂದರೂ ಸಹಿತ, ಪ್ರತಿಯೊಬ್ಬ ಹೆಣ್ಣುಮಗಳನ್ನು ಸಹಿತ ಗೌರವಿಸಬೇಕು. ಹೆಣ್ಣು ಮಕ್ಕಳಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಬೇಕು. ಯಾಕೆಂದರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯವೇ. ಎಲ್ಲವನ್ನೂ ಸಾಧ್ಯಪಡಿಸುವಂತಹದ್ದು, ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡುವಂತಹದ್ದು, ಎಲ್ಲರನ್ನೂ ಸಹಿತ ಹಸನ್ಮುಖವಾಗಿ ನಗಿಸಿ ನಗನಗ್ತಾ ಇರಬೇಕಾದಂತಹ ಗುಣ ಇರತಕ್ಕಂಥವಳು ಅಂದರೆ ಒಂದು ಹೆಣ್ಣಲ್ಲಿ ಮಾತ್ರನೇ. ಅಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಗೌರವ, ಸ್ಥಾನಮಾನ ಸಿಗುವಂಥ ದಿನ ಇವತ್ತು. ಹಾಗೆ ವಿಶ್ವ ಮಹಿಳೆಯರ ದಿನಾಚರಣೆಯ ಈ ಶುಭ ದಿನದಂದು ಎಲ್ಲ ಹೆಣ್ಣುಮಕ್ಕಳಿಗೂ ಒಳ್ಳೆಯದಾಗಲಿ, ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇನ್ನು ಮಕರ ರಾಶಿ. ಹೌದು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಈಗ ಪ್ರಸ್ತುತ ಇರತಕ್ಕಂಥ ಕಾಲಮಾನ ಅಂದರೆ ಗ್ರಹಸ್ಥಿತಿಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳ ರೌದ್ರ ಆಗ್ತಿರುತ್ತೆ. ಮನಸ್ಸಿಗೆ ದುಃಖ ಉಂಟಾಗ್ತಾ ಇರುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಆಗಿಂದಾಗಲೇ ಬಂದು ಕೂತ್ಕೊಳ್ತಾ ಇರುತ್ತೆ. ಅದರ ಮಧ್ಯದಲ್ಲೇ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಾಗತ್ತೆ. ಸಾಧನೆ ಎಂಬತಕ್ಕಂಥದ್ದು ಹೇಗೆ? ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ, ಅಥವಾ ಏನಾದರೂ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಂಡಾಗ ಸಾಧ್ಯವಾದಷ್ಟು ಪ್ರಪಂಚಕ್ಕೆ ನಾವು ಅಂದುಕೊಳ್ತೀವಿ ನಮ್ಮನ್ನು ಯಾರೂ ನೋಡ್ತಿಲ್ಲ ಅಂತ. ಆದರೆ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇರುತ್ತೆ. ಆದರೆ ನಮಗೇನು ಗೊತ್ತಿಲ್ಲದಂಥ ರೀತಿಯಲ್ಲಿ 4 ಗೋಡೆ ಮಧ್ಯದಲ್ಲೇ ನಮ್ಮ ವ್ಯವಹಾರ ಅಂತ ನಾವು ತಿಳ್ಕೊಳ್ತೀವಿ. ಆ 4 ಗೋಡೆ ಮಧ್ಯದಲ್ಲೂ ಇರ್ತಕ್ಕಂಥವ್ರು ನೋಡಿ ಅದನ್ನು ಬಹಿರಂಗಪಡಿಸುವಂಥವ್ರು ಇರ್ತಾರೆ. ಅಂದರೆ ಮನುಷ್ಯನ ಗ್ರಹಗತಿಗಳಂತಕ್ಕಂಥದ್ದು ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಧರ್ಮ ಮಾರ್ಗದಲ್ಲಿದ್ದರೂ ಒಂದಷ್ಟು ಅದು ಅಧರ್ಮದ ಕಡೆ ಕರ್ಕೊಂಡು ಹೋಗ್ತಿರುತ್ತೆ. ಅಂದರೆ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ, ಗ್ರಹ ನಕ್ಷತ್ರದಲ್ಲಿ ಉಂಟಾಗ್ತಕ್ಕಂಥ ದೋಷಗಳಿಂದ, ಅದರಲ್ಲೂ ಶನಿ ಪ್ರಭಾವದಿಂದ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಬರ್ತಿರುತ್ತೆ. ಇಂತಹ ಸಮಯದಲ್ಲೇ ಶನೇಶ್ವರನ ಅನುಗ್ರಹಕ್ಕೂ ಸಹಿತ ಮತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿಗೂ ಸಹಿತ ಇವತ್ತು ಹನುಮನ ಪ್ರಾರ್ಥನೆ ಮತ್ತು ಸ್ವಾಮಿಯಾದಂತಹ ಸಾಂಬ ಸದಾಶಿವನ ಪ್ರಾರ್ಥನೆ, ಇತ್ತ ಶಿವ ಅತ್ತ ಹನುಮ ಶಿವರ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಸಾಧ್ಯವಾದರೆ ಒಂದಿಷ್ಟು ಫಲಹಾರವನ್ನು, ಅವಲಕ್ಕಿಯೋ ಅಥವಾ ಹಣ್ಣು ಹಂಪಲುಗಳೋ ಇಂತಹದ್ದನ್ನು ನಿಮ್ಮ ಕೈಯಿಂದ 4 ಜನಕ್ಕೆ ವಿನಿಯೋಗ ಮಾಡಿ. ಇದು ಸಾಕಷ್ಟು ವಿಶೇಷವಾಗಿರುತ್ತೆ. ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ತೀರಿ. ಇವತ್ತು ಗೌರವಯುತವಾಗಿ ನೀವು ಅಂದುಕೊಂಡಷ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾದರೆ ಅದಕ್ಕೆ ಸರಿಸಮಾನವಾದ್ದು ಮತ್ತೊಂದಿಲ್ಲ. ಹಾಗೆ ಇವತ್ತಿನ ದಿವಸ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಶಿವಾರಾಧನೆ ಮಾಡಿ ಬರ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಪೂಜಾ ಅನುಷ್ಠಾನವನ್ನು ಮಾಡಿಸ್ತಕ್ಕಂಥದ್ದು, ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ. ನಂದೀಶ್ವರನ್ನಾಗಲಿ, ಭೋಗನಂದೀಶ್ವರನ್ನಾಗಲಿ, ಯೋಗನಂದೀಶ್ವರನ್ನಾಗಲಿ ಅಥವಾ ಯಾವುದಾದ್ರೂ ಒಂದು ಶಿವ ಮಂದಿರಕ್ಕೆ ಒಂದಷ್ಟು ಹೋಗಿ ಶುಭ ಸಂಧ್ಯಾಕಾಲ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದಲೂ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಲಾಭ ಸಿಗಬೇಕಾದ್ರೆ ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರದುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶಿವಮಂದಿರಕ್ಕೆ ಹೋಗಿ ಬನ್ನಿ. ಎಲ್ಲಿ ಶಿವಾಲಯ ಇರುತ್ತೋ ಅಲ್ಲಿ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಎಲ್ಲಿ ಶಿವಲಿಂಗ ಇರುತ್ತೋ ಅಲ್ಲಿ ಹೋಗಿ ಒಂದಿಷ್ಟು ಅಭಿಷೇಕವನ್ನು ಮಾಡತಕ್ಕಂಥದ್ದು. ಎಲ್ಲ ಕಡೆ ಜಾಸ್ತಿ ಅಲಂಕಾರ ಮಾಡಿ ಅಥವಾ ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನದ ಜಾತ್ರಾ ಮಹೋತ್ಸವ ನಡೀತಕ್ಕಂಥ ಕಾಲಕ್ಕಿನ್ನ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳಾಗಲಿ, ಎಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಕಡು ಬಡತನದಲ್ಲಿರ್ತಕ್ಕಂಥ ದೇವಸ್ಥಾನ ಆಗಲಿ, ಯಾರೂ ಅಲ್ಲಿ ಹೋಗದಿರತಕ್ಕಂಥ ಸಾನ್ನಿಧ್ಯಗಳಿದ್ದು ಅಲ್ಲಿ ಶಿವ ಇದ್ದರೆ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಿಮ್ಮ ಕೈಯಿಂದ ಒಂದಷ್ಟು ಶಿವನಿಗೆ ಒಂದು ಅಭಿಷೇಕ ಮಾಡಿದ್ರೆ, ಒಂದು ಬೊಗಸೆ ನೀರಿನಲ್ಲಿ ಹಾಕಿದ್ರೆ ನಿಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಎಲ್ಲೇ ಶಿವಮಂದಿರ ಇರಲಿ ಅಲ್ಲಿ ಹೋಗಿ ಸ್ವಾಮಿಗೊಂದು ಅಭಿಷೇಕ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮೇಲುಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸಿದ್ವಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಈ ಒಂದು ಮಹರ್ಷಿವಾಣಿ ದೇಗುಲದಲ್ಲಿ ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಬನ್ನಿ ಶ್ರದ್ಧಾ ಭಕ್ತಿಯಿಂದ ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಆದಷ್ಟು ಬೇಗ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಅಂತ ಹೇಳಿ ಇನ್ನು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕು. ಆದರೆ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕರೆ ಸಿದ್ಧವಾಗಿದೆ. ಕರೆ ಎಲ್ಲಿಂದ ಬಂದಿದೆ, ಕರೆ ಬಂದಿರತಕ್ಕಂಥ ಸಾನ್ನಿಧ್ಯ ಯಾವುದು, ಅದೆಲ್ಲವನ್ನು ಕೂಡ ತಿಳ್ಕೊಂಡ್ರೆ ಒಂದು ಕ್ಷಣ ಮೈ ರೋಮಾಂಚನ ಅಂತಲೇ ಹೇಳ್ಬೋದು. ಧರ್ಮಸ್ಥಳದ ಬಹಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಗುರೂಜಿಯವರವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಾರೆ. ಬನ್ನಿ ಕರೆಯನ್ನು ಸ್ವೀಕರಿಸೋಣ. ಗುರುಗಳೇ, ಕರೆಯನ್ನು ಸ್ವೀಕರಿಸಿ. ಹಲೋ ಹಲೋ. ಮೋಸ್ಟ್ಲಿ ಟೆಕ್ನಿಕಲ್ ಏನೋ ಇಶ್ಯೂ ಆಗಿರ್ಬೋದೇನೋ ಗುರುಗಳೇ. ಮತ್ತೊಮ್ಮೆ ಪ್ರಯತ್ನ ಪಡ್ತಾ ಅಂದರೆ ಕನೆಕ್ಟ್ ಆಗಿತ್ತು, ಮತ್ತೆ ಪಟ್ಟ ಅಂತ ಕಟ್ ಆಗೋಯ್ತು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ಆದರೆ ಕೈಲಾಸನಾಥನಾದಂಥ ಸಾಂಬ ಸದಾಶಿವನ ಅನುಷ್ಠಾನ ಇನ್ನೇನು ಅಭಿಷೇಕ ಪ್ರಾರಂಭ ಮಾಡಬೇಕು ಅಂದಾಗ ಧರ್ಮಸ್ಥಳದಿಂದ ಒಂದು ಕರೆ ಬಂದಿದೆ. ಅಲ್ಲಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತಾಡ್ತಾರೆ. ಅವರ ಸ್ವರವನ್ನು, ಅವರ ಧ್ವನಿಯನ್ನು ನಾವು ಆಲಿಸೋಣ ಅನ್ನೋಷ್ಟರೊಳಗೆ ನೆಟ್ವರ್ಕ್ ಈ ಥರ ಆಯ್ತಲ್ಲ. ಇರಲಿ. ಆದರೆ ಒಂದು ಸಂತೋಷ ಏನಂದರೆ ಈ ಸಮಯಕ್ಕೆ ಶ್ರೀ ಕ್ಷೇತ್ರದಿಂದ, ಧರ್ಮಸ್ಥಳದಿಂದ ಅಲ್ಲಿಂದ ಬಂದಂಥ ಒಂದು ಕರೆ ಅಂದಾಗ ಆ ಕ್ಷೇತ್ರದಿಂದಲೇ ಕರೆ ಬಂತು ಅಂದರೆ ಇವತ್ತು ಈ ಕರೆಯನ್ನು ಆಲಿಸುವಂತಹ ನಾವು ನೀವೆಲ್ಲರೂ ಸಹಿತ ಧನ್ಯರಾಗ್ತೇವೆ. ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ 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 ಗುರುಗಳೇ ನಮಸ್ತೆ. ಹಲೋ ಆನಂದ್ ಗುರುಜಿಯವರು ಮಾತಾಡ್ತಾ ಇದ್ದೀನಿ ಜಿ ಕನ್ನಡದಿಂದ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಇವತ್ತು ಎಂತ ಅದ್ಭುತವಾದಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಕೊಟ್ಟರು. ನಾನು ಇವರು ಇಲ್ಲಿಂದ ಕಳಿಸ್ತೀನಿ, ಪ್ರಸಾದ ಕೊಟ್ಟು ಕಳಿಸ್ತೀನಿ. ಸಂತೋಷ. ಅದು ಕಡೆ ಕಾರ್ಯಕ್ರಮ ಇದೆ ನಂದು. ಅದು ನನ್ನ ಮಗಳ ಮದುವೆಯ ಕರೆಯೋಲೆ. ಅದ್ರ ಜೊತೆಗೆ ಈಗ ನಾನು ನೇರ ಪ್ರಸಾರದಲ್ಲಿದ್ದೇನೆ. ನೇರ ಪ್ರಸಾರ ಲೈವ್ ಅಲ್ಲಿ ಇದ್ದೀನಿ. ಈಗ ನೇರ ಪ್ರಸಾರದಲ್ಲಿದ್ದೀನಿ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮ. ಗೊತ್ತಾಯ್ತು, ನಾನು ಮತ್ತೆ ಕಳಿಸ್ತೀನಿ. ಅಲ್ಲ, ಮಾತಾಡಿ. ತಾವು ಒಂದು ಆಶೀರ್ವಾದ ಹೇಳ್ಬಿಟ್ರೆ ರಾಜ್ಯ ದೇಶದ ಜನತೆಗೆ.
ಖಂಡಿತ ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇರ್ಲಿ, ಭಾಗ್ಯ ಬರ್ಲಿ, ಮತ್ತೆ ಹೋದ ಮನೆಯಲ್ಲಿ ಇದ್ದ ಮನೆಯೆಲ್ಲ ಇನ್ನು ಚೆನ್ನಾಗಿ ಬದುಕಿ ಬಾಳಿ ದೀರ್ಘಾಯುಷ್ಯ ಕೊಟ್ಟು ದಾಂಪತ್ಯ ಜೀವನ ಚೆನ್ನಾಗಿ ಕೊಟ್ಟು ದೇವರು ಕಾಪಾಡಲಿ. ಗುರುಳೆ, ಇಷ್ಟೊತ್ತು ಹೇಳಿದ್ದೆಲ್ಲ ನನ್ನ ಮಗಳಿಗೆ ಹೇಳಿದ್ದೀರಿ ನೀವು. ಇದು ಇವಾಗ ರಾಜ್ಯಕ್ಕಾಗಿ ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಬಂದಂತ ಕರೆ ಸಾಕ್ಷಾತ್ ಸಾಂಬ ಸದಾಶಿವನೇ ಶಿವನೇ ಮಾತಾಡ್ತಾನೆ ಅನ್ನೋ ಮನಸ್ಸು ನಮ್ಮದು. ಅದರಿಂದ ಶಿವರಾತ್ರಿ ಶುಭಾಶಯಗಳು ಕೂಡ ನಮಗೆ ಮಾನ್ಯವರಿಗೆಲ್ಲ. ನನ್ನ ಮನೆಗೆ ಅಷ್ಟೇ ಅಲ್ಲ ಗುರುಳೆ, ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ, ನನ್ನ ಅಭಿಮಾನಿದೇರುಳು ಇದು ಲೈವ್ ನೇರ ಪ್ರಸಾರದಲ್ಲಿದ್ದೇನೆ. ಎಲ್ಲರಿಗೂ ಶುಭಾಶಯಗಳು. ಇದು ತುಂಬಾ ತೂಕವಾದ ಇವಾಗ ಶ್ರೀ ಕ್ಷೇತ್ರ ಮಂಜುನಾಥನ ಸಾನ್ನಿಧ್ಯದಿಂದ ಬಂದಂತ ಅದ್ಭುತವಾದಂತಹ ಸ್ವರ ತರಂಗ. ನಿಮ್ಮ ಸ್ವರ ಆಲಿಸಿ ನಮಗೆ ಬಹಳ ಆನಂದ ಆಯಿತು. ಒಳ್ಳೇದಾಗ್ಲಿ ಗುರುಳೆ, ಒಳ್ಳೇದಾಗ್ಲಿ. ನೋಡಿ ಹೇಗಿದೆ. ಹೌದೌದು. ಮಗಳ ವಿವಾಹದ ಕರಿಯೋಲೆಯಲ್ಲಿ ಕಳಿಸಿದಾಗ ಗುರುಗಳು ಅದಕ್ಕೆ ಅದರ ನೆಪದಲ್ಲಿ ಮಕ್ಕಳಿಗೆ ಒಳ್ಳೇದಂದ್ರೆ ಒಂದು ಹೆಣ್ಣು ಇನ್ನೊಂದು ಮನೆಗೆ ಹೋಗಿ ದೀಪ ಹಚ್ಚುವ ಕಾಲ ಒಳ್ಳೇದಾಗ್ಲಿ ಅಂದ್ರಲ್ಲ. ವಿಶ್ವ ಮಹಿಳೆಯರ ದಿನಾಚರಣೆಯಲ್ಲಿ ಮಹಿಳಾ ದಿನಾಚರಣೆಗೆ ಇದೊಂದು ಅದ್ಭುತವಾದಂಥ ಮಾತೆ. ಹೌದೌದು. ಈ ಮಾತು ಸಹಿತ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿದೆ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಏನೇ ಆದರೂ ಶಿವನ ಆಜ್ಞೆಯಂತೆ ಶಿವ ಸಾನ್ನಿಧ್ಯದಿಂದ ಬಂದಂಥ ಅತ್ಯಮೂಲ್ಯವಾದಂಥ ವಿಶೇಷವಾದ ಕರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸದಾಕಾಲ ನಾವು ನಮಸ್ಕರಿಸ್ತಾ, ಅವರ ಸ್ವರ ಅವರ ಧ್ವನಿಗೆ ನಾವು ಯಾವತ್ತೂ ಸಹಿತ ಚಿರುಣಿಯಾಗಿದ್ದೇವೆ. ಒಳ್ಳೆಯದಾಗಲಿ. ಇನ್ನು ಸ್ವಾಮಿಯ ಅಭಿಷೇಕವನ್ನು ಪ್ರಾರಂಭಿಸೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ನಮಃ ಶಿವಾಯ.
ಇದೆಲ್ಲದರಿಂದಲೂ ಸಹಿತ ಸ್ವಾಮಿಗೆ ತುಂಬೆ ಹೂವು ಪ್ರತಿಯೊಂದು ಸಹಿತ ಶಿವನಿಗೆ ಅರ್ಪಣೆ ಮಾಡಿದ್ದೇವೆ. ಇನ್ನು ನಾಮಾರ್ಚನೆ, ಪುಷ್ಪಾರ್ಚನೆ, ಇದರ ಜೊತೆಗೆ ಅದ್ಭುತವಾದಂತಹ ಒಂದು ಕರೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ದು, ಅವರು ಶುಭ ಕೋರಿದ್ದು ಎಲ್ಲರಿಗೂ ಸಹಿತ ಶುಭಾಶಯ ಆಗಲಿ, ಈ ಶಿವರಾತ್ರಿ ಉತ್ಸವ ಎಲ್ಲರಿಗೂ ಸಹಿತ ಅನುಗ್ರಹ ಸಿಗಲಿ, ಶಿವ ಸಾನ್ನಿಧ್ಯದ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ಹೇಳಿದ್ದು ಎಲ್ಲರೂ ಸಹಿತ ಕೇಳಿದಂತಹ ಆ ಸುಂದರ ಕ್ಷಣ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪರಮೇಶ್ವರನ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ವಿ. ಅಭಿಷೇಕ ಆಯಿತು. ಇನ್ನು ಈಗ ಬಿಲ್ವಾರ್ಚನೆ, ಪುಷ್ಪಾರ್ಚನೆ ಮತ್ತು ಧೂಪ ದೀಪ ನೈವೇದ್ಯಗಳೆಲ್ಲವನ್ನೂ ಕೂಡ ಸಲ್ಲಿಸೋಣ ಬನ್ನಿ ಗುರುಗಳೇ. ಇನ್ನು ಬಹಳ ವಿಶೇಷವಾಗಿ ಬಿಲ್ವಾರ್ಚನೆಯನ್ನು ಸಲ್ಲಿಸ್ತಾ ಇದ್ವಿ. ಬಿಲ್ವಾರ್ಚನೆ ಜೊತೆಗೆ ಸ್ವಾಮಿ ಗಂಧ ಅಲಂಕಾರ ಎಲ್ಲವೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥದ್ದೇ. ಎಲ್ಲಕ್ಕಿಂತ ಸಂತೋಷ ಧರ್ಮಸ್ಥಳದಿಂದ ಬಂದಂಥ ಕರೆ ಇತ್ತಲ್ಲ, ಹೌದು, ಅದು ಯಾವ ನೆಪದಲ್ಲಿ ಹೇಗಾದರೂ ಬರಲಿ, ಹೌದು, ಬಟ್ ಶ್ರೀ ಕ್ಷೇತ್ರದಿಂದ ಬಂದಂಥ ಕರೆ, ಪರಮ ಪೂಜ್ಯರ ಕರೆ, ಆ ಕರೆಯನ್ನು ಆಲಿಸಿದಂತಹ ನಾವೇ ಧನ್ಯರು. ಓಂ ಶಿವಾಯ ನಮಃ. ಓಂ ಮಹೇಶ್ವರ.